ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ವಕ್ಫ್ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಒಂದು ಕಡೆಯಲ್ಲಿ ವಿರೋಧ ಪಕ್ಷವಾಗಿರುವಂತ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ಸರ್ಕಾರದ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಸರ್ಕಾರ ಇದೆಲ್ಲವನ್ನು ಕೂಡ ಬೇಕು ಎಂತಲೇ ಮಾಡ್ತಾ ಇದೆ ಎನ್ನುವಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ವಿರೋಧ ಪಕ್ಷ ಬಿಜೆಪಿ ಸಮಿತಿಯನ್ನು ರಚನೆ ಮಾಡಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತರ ಸಂಕಷ್ಟ ಏನಿದೆ, ರೈತರಿಗೆ ವಕ್ಫ್ ಬೋರ್ಡ್ನಿಂದ ನೋಟಿಸ್ ಬಂದಿದೆ, ಈ ವಿಚಾರವಾಗಿ ಮಾಹಿತಿ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗಿದೆ. ಆದರೆ ಇದೇ ವಿಚಾರದಲ್ಲಿ ಬಿಜೆಪಿಯಲ್ಲೇ ಒಡಕು ಉಂಟಾಗಿದೆ ಎನ್ನುವಂಥದ್ದು ಎಲ್ರಿಗೂ ಎದ್ದು ಕಾಣ್ತಾ ಇದೆ. ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ವಕ್ಫ್ ಹೋರಾಟ ಯಾರಿಗೆ ಲಾಭ? ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ತಳಮಳ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ವಕ್ಫ್ ವಿರುದ್ಧದ ಹೋರಾಟ. ಒಂದು ಕಡೆಯಲ್ಲಿ ಯತ್ನಾಳ್ ಬಣ ಪ್ರತ್ಯೇಕವಾಗಿ ಸಮರವನ್ನು ಮುಂದುವರಿಸಿದೆ. ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಯತ್ನಾಳ್ ಬಣ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಿಜೆಪಿ ವಕ್ಫ್ ಹೋರಾಟದಿಂದ ಯಾರಿಗೆ ಲಾಭ ಆಗುತ್ತೆ? ಉಪಚುನಾವಣೆಯಲ್ಲೂ ಬಿಜೆಪಿಗೆ ಮುಖಭಂಗ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬಂದಿತ್ತು. ಅದರಂತೆ ಆಗಿದೆ. ಬಿಜೆಪಿ ಅವಧಿಯಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ಕೊಟ್ಟಿರೋದು ಎನ್ನುವುದಾಗಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ನಾಯಕರು ಮುಗಿಬಿದ್ದಿದ್ದಾರೆ. ವಿಜೇಂದ್ರ ಸ್ಥಾನಕ್ಕೆ ಕಾದಿದೆಯಾ ಹಾಗಾದ್ರೆ ಕಂಟಕ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು ಬೇರೆ ಯಾರೂ ಅಲ್ಲ, ಅವರದ್ದೇ ಪಕ್ಷದ ನಾಯಕರಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್, ಹಾಗೆಯೇ ಹೊಳಲ್ಕೆರೆ ಚಂದ್ರಪ್ಪ, ಇವರೆಲ್ಲರೂ ಕೂಡ ಪ್ರತ್ಯೇಕ ಬಣವಾಗಿ ಈಗ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಬೀದರ್ನಿಂದ ಹೋರಾಟವನ್ನು ಕೈಗೊಂಡಿದ್ದಾರೆ. ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತರಿಗೆ ನೋಟಿಸ್ ಬಂದಿದೆ. ಈ ವಿಚಾರವಾಗಿ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಈ ರೆಬಲ್ಸ್ ಬಣ ಮಾಡ್ತಾ ಇದೆ. ಬಿಜೆಪಿಯ ರೆಬಲ್ಸ್ ಬಣ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ವಕ್ಫ್ ವಿಚಾರವಾಗಿ ಬಿಜೆಪಿಯ ಹೋರಾಟ, ಇತ್ತ ಎರಡೆರಡು ಹೋರಾಟದ ಅವಶ್ಯಕತೆ ಇದೆಯಾ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಈ ಸಂಬಂಧ DCM DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅದರಂತೆ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಯಾವುದೋ ಹಿತಾಸಕ್ತಿಯನ್ನ ಇಟ್ಕೊಂಡು ಪಕ್ಷದ ನಿಯಮಗಳನ್ನ ಗಾಳಿಗೆ ತೂರಿ, ಪಕ್ಷದ ಶಿಸ್ತನ್ನ ಗಾಳಿಗೆ ತೂರಿ ಯಾರೇ ಹೇಳಿಕೆ ಅಥವಾ ಹೋರಾಟ ಅಥವಾ ಯಾವುದೇ ಚಟುವಟಿಕೆಗಳನ್ನ ಮಾಡಿದ್ರೆ ಅದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಮಾನ್ಯ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಹೋರಾಟ ಅದು ರಾಷ್ಟ್ರೀಯ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ, ರಾಜ್ಯ ನಾಯಕರಿಂದ ಅನುಮತಿ ಪಡೆದಿಲ್ಲ, ಜಿಲ್ಲಾ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ. ಹಾಗಾಗಿ ಅದು ಪಕ್ಷದ ಹೋರಾಟ ಆಗೋದಿಲ್ಲ. ಅದು ಪಕ್ಷದ ಅಶಿಸ್ತು ಕೂಡ ಆಗುತ್ತೆ. ಪಕ್ಷದಲ್ಲಿ ಪಕ್ಷದ ತೀರ್ಮಾನಗಳು ಇರ್ತವೆ. ಪಕ್ಷ ಯಾರದ್ದೋ ವೈಯಕ್ತಿಕ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ, ವೈಯಕ್ತಿಕ ಯಾವುದೋ ಹಿಡನ್ ಅಜೆಂಡಾಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಪಕ್ಷ ವೇದಿಕೆ ಆಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿಯವರೆಗೆ ಯತ್ನಾಳ್ ಅವರಿಗೆ ರಾಜ್ಯದ ಮುಖಂಡರು ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗ ಬಹಿರಂಗವಾಗಿ ಅವರು ಪಕ್ಷದ ನಿಯಮಗಳನ್ನ ಮೀರಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನ ಭಾರತೀಯ ಜನತಾ ಪಕ್ಷ ಸಲ್ಲಿಸುತ್ತೆ. ಹಿಂದಿನಿಂದ ಇಲ್ಲಿಯವರೆಗೆ ಪಕ್ಷಕ್ಕೆ ಯತ್ನಾಳ್ ಅವರಿಂದ ಏನು ಮುಜುಗರ ಮಾಡುವಂತಹ ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ, ಯಾವತ್ತಿಗೂ ಕೂಡ ಅವರ ಇಲ್ಲಿಯವರೆಗೆ ಪಕ್ಷಕ್ಕೆ ಮುಜುಗರವನ್ನು ಮಾಡುವಂತಹ ಚಟುವಟಿಕೆಗಳಿಗೆ ಯಾರೂ ಕೂಡ ಸಮರ್ಥನೆ, ಬೆಂಬಲ ಅಥವಾ ಅವರಿಗೆ ಸಪೋರ್ಟ್ ಮಾಡುವಂತಹ ಪ್ರಶ್ನೆನೇ ಇಲ್ಲ. ಆದರೆ ರಾಜ್ಯ ಮಟ್ಟದಲ್ಲಿಯೇ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಇಲ್ಲಿಯವರೆಗೆ ಕಾಯಲಾಯಿತು. ನೋಡ್ರಿ, ಅವ್ರಿಗೆ ಬೇಕಾಗಿರೋದು ಪ್ರಚಾರ. ಅವ್ರು ಓದಷ್ಟು ನಮ್ಗೆ ಒಳ್ಳೇದು. ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ. ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರಲ್ಲ, ಹಂಗೆ ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ ಟೈಮಲ್ಲಿ ನೋಡಿದೆ.
4 ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕ್ಕೊಂಡು ಪಾಣಿ ಎತ್ಕೊಂಡು ಹೋಗ್ತಾಯಿದ್ರು. ನನ್ನ ಕಡೆ ಕ್ಷೇತ್ರ ಅದು. ನಾನು ಕರೆಸ್ದೆ, ಆ ಪಾಣಿಗಳು ನೋಡಿದೆ. 2020ರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ. ಈಗ ಬಂದು ಅದನ್ನು ಮನೆಗೆ ಹೋಗಿ ತೋರಿಸ್ತಾವ್ರೆ. ಕೊನೆಗೆ ಹಿಡ್ಕೊ ಅದ್ಯಾರು ಕರ್ಸ ಅಂತ ಅಂದೆ, ಓಡೋಗ್ಬಿಟ್ರು ಅವರು. ಸೊ ಹಂಗೆ ಈ ಲೀಡ್ರುಗಳೆಲ್ಲ ಇದ್ದಾರಲ್ಲ, ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ಈಗ ಜನ ಅವ್ರನ್ನ ತೋರಿಸಿದ್ದಾರೆ, ದೇರ್ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ. ಏನು ಪ್ರಚಾರ, ಏನು ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು, ಮಾಡೋದು, ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು. ಈಗೂ ನಮ್ಮ ಹತ್ರ ಎಲ್ಲ ಇದೆ. ನಾವು ಸುಮ್ಮನೆ ಎಲೆಕ್ಷನಲ್ಲಿ ಸುಮ್ಮನೆ ನಾವು ಮಧ್ಯೆ ಡಿಸ್ಟರ್ಬ್. ಆರಂಭದಲ್ಲಿ ವಕ್ಫ್ ಬೋರ್ಡ್ನಿಂದ ರೈತರಿಗೆ ನೋಟಿಸ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ರೈತರು ಆತಂಕಕ್ಕೆ ಒಳಗಾಗಿದ್ರು. ನಾವು ತಲಾಂತರಗಳಿಂದ ವ್ಯವಸಾಯ ಮಾಡಿಕೊಂಡಂತ ಭೂಮಿ ನಮ್ಮದಲ್ಲ, ಇದು ವಕ್ಫ್ ಬೋರ್ಡ್ದು, ನೀವೀಗ ಅವ್ರಿಗೆ ಬಿಟ್ಕೊಡ್ಬೇಕು ನಾವೀಗ ಎಂದಾಗ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು. ಈ ಸಂಬಂಧ ಬಿಜೆಪಿಯವರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಹೋರಾಟದಲ್ಲೂ ಕೂಡ ಬಣ ರಾಜಕೀಯ ಕಂಡು ಬರ್ತಾ ಇದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗೆಯೇ ಯತ್ನಾಳ್ ಬಣದವರು ಬೀದರ್ನಿಂದ ಹೋರಾಟವನ್ನು ಆರಂಭಿಸಿದ್ದಾರೆ. ಕಾದ್ ನೋಡಬೇಕು ಎಲ್ಲಿ ತನಕ ಹೋಗುತ್ತೆ ಇವರ ಜಟಾಪಟಿ ಅಂತೇಳಿ. ಇದೇ ವಿಚಾರವಾಗಿ ಮಾತನಾಡೋಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಹೋಗ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಜಿ ಶೇಟ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಹೋರಾಟ ಆರಂಭ ಆಗಿದೆ ನಿಮ್ಮ ಕಡೆಯಿಂದಲೇ, ಆದರೆ ಈ ಹೋರಾಟದಲ್ಲೂ ಕೂಡ ಒಂದಷ್ಟು ರೆಬಲ್ಸ್ಗಳು ಕಂಡು ಬರ್ತಾ ಇದ್ದಾರೆ. ಪಿ ರಾಜೀವ್ ಅವರು ಮಾತನಾಡ್ತಾ ಇದ್ರು, ಸರ್ ಇದು ಯತ್ನಾಳ್ ಬಣದವರು ನಡೆಸ್ತಾ ಇರುವಂಥದ್ದು, ಅದು ಪಕ್ಷದ ಹೋರಾಟ ಅಲ್ಲ ಅಂತೇಳಿ. ಹಾಗಾದ್ರೆ ಯತ್ನಾಳ್ ಬಿಜೆಪಿಯಲ್ಲಿ ಇಲ್ವಾ ಸರ್? ಹಾಗಾದ್ರೆ ಈಗಾಗಲೇ ಪಿ ರಾಜೀವ್ ಅವರು ತಮ್ಮ ಸಂದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಓಕೆ, ವ್ಯಕ್ತಿಗಿಂತ ಪಕ್ಷ ಮೇಲು, ಪಕ್ಷಕ್ಕಿಂತ ದೇಶ ಮೇಲು ಅಂತ. ಅಂದ್ರೆ ಪಕ್ಷಕ್ಕಿಂತಲೂ ಒಬ್ಬ ವ್ಯಕ್ತಿ ಮೇಲಾಗಿ ಆಟ ಆಡಿದ್ರೆ ಅದು ನಮ್ಮ ಪಾರ್ಟಿ ಲೈನ್ ನಿಂದ ಶಿಸ್ತಿನ ಹಾಕಿ ಅದು ಮಾರಕವಾಗುತ್ತೆ. ಅದಕ್ಕೋಸ್ಕರ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ಕ್ರಮ ಕೈಗೊಳ್ಬೇಕು, ಏನು ಬುದ್ಧಿವಾದ ಹೇಳ್ಬೇಕು, ತಿಳುವಳಿಕೆ ಹೇಳ್ಬೇಕು, ಏನು ತಿದ್ದಬೇಕು, ತೀಡ್ಬೇಕು, ಏನೇನ್ ಮಾಡ್ಬೇಕು ಅದು ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಇದಕ್ಕೆ ಇರತಕ್ಕಂಥದ್ದು ಅವರ ಹೋರಾಟ ಇರಬಹುದು ಅಥವಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಇರಬಹುದು. ಏನ್ ಹೋರಾಟ? ಅದರ ಹೋರಾಟದ ಸತ್ವ ಇರುವಂತದ್ದು ಒಂದೇ. ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೋ, ಸಂತ್ರಸ್ತರಾಗಿದ್ದಾರೋ, ಅತಿಕ್ರಮಣಗೊಂಡಿದ್ದಾರೋ, 2013ರ ಕಾಂಗ್ರೆಸ್ನ ಕೊನೆಯ ಒಂದು ಸಂದರ್ಭದಲ್ಲಿ ಏನು ತಿದ್ದುಪಡಿ ಮಾಡಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಅವಾಂತರಗಳು ಸೃಷ್ಟಿಯಾಗಿದ್ದಾವು. ಒಂದು ನ್ಯಾಯ ಅನ್ನೋದಕ್ಕೆ ಒಂದು ಮಾನದಂಡಗಳು ಅಂತ ಇರ್ತವೆ. ಆ ಎಲ್ಲಾ ಮಾನದಂಡಗಳು ಕುಚ್ಚಿತಗೊಂಡು ಆ ನ್ಯಾಯ ದೇವತೆಯ ಕತ್ತನ್ನು ಹಿಸುಕಿಕೊಂಡು ಅತಿಕ್ರಮಣ ಮತ್ತು ಒಂದು ರೀತಿಯ ಲೀಗಲಿ ಲೂಟಿ ಮಾಡಿದ ತರನೇ. ಆ ಹಿಂದೆ ಎಲ್ಲ ಮೊಹಮ್ಮದ್ ಗಜ್ನಿ ಗೋರಿಗಳು ಬಂದು ಲೂಟಿ ಮಾಡ್ಕೊಂಡು ಹೋಗ್ತಿದ್ವಂತೆ. ಆದ್ರೆ ಇವಾಗ ಲೀಗಲಿ ಲೂಟಿ ಮಾಡ್ಲಿಕ್ಕೆ ಹಿಂದಿನ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಇದಕ್ಕೊಂದು ರುಜು ಹಾಕಿತ್ತು. ಆದ್ರೆ ಇದರ ಪರಿಮಾರ್ಜನೆ ಮಾಡ್ಬೇಕು. ಒಂದು ನ್ಯಾಯಯುತವಾಗಿರತಕ್ಕಂತಹ ಒಂದು ದಾರಿಯಲ್ಲಿ ಪ್ರತಿಯೊಬ್ಬರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವ ಒಂದು ಯಾವ ಲೈನ್ ಇದೆ, ಅದರ ಮುಖೇನ ನ್ಯಾಯಯುತವಾಗಿ ಇದರ ತಿದ್ದುಪಡಿ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಮುಂದುವರಿತಾ ಇದೆ. ಹಾಗೂ ಈ ಸಂತ್ರಸ್ತರಿಗೆ ಭಾರತೀಯ ಜನತಾ ಪಾರ್ಟಿಯು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ತಮ್ಮ ಸಮಯ, ಡೇಟ್ಸ್ ಅದನ್ನ ನಿರ್ಣಯ ಮಾಡಿದೆ. ಅವರ ಪರವಾಗಿ ಖಂಡಿತ ನಿಲ್ಲುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ವೆಲ್ ಸರ್, ವೆಲ್ ದರ್ಶನ್ ಅವರೇ, ಬಿಜೆಪಿ ವಕ್ತಾರರು ಮಾತನಾಡುತ್ತಿದ್ದನ್ನ ಗಮನಿಸಿದ್ರಿ. ಒಂದ್ ಕಡೆಯಲ್ಲಿ ವಫ್ ವಿಚಾರವಾಗಿ ಅವರು ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ರೈತಾಪಿ ವರ್ಗದಲ್ಲಿ ವ್ಯಕ್ತವಾಗಿತ್ತು, ಸಾಕಷ್ಟು ಜನ ಆಕ್ರೋಶ ವ್ಯಕ್ತವಾಗಿತ್ತು. ಒಂದಷ್ಟು ಕಾಂಗ್ರೆಸ್ ನಾಯಕರಿಗೂ ಕೂಡ ನೋಟಿಸ್ ತಲುಪಿತ್ತು ಎನ್ನುವಂಥ ಸುದ್ದಿ ಕೂಡ ಹರಿದಾಡಿತ್ತು. ಹಾಗೇನೆ ಆ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೊಟ್ಟಿರುವಂತ ನೋಟಿಸ್ ಅನ್ನು ವಾಪಸ್ ತೆಗೆದುಕೊಳ್ತೇವೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ನಿರ್ಧಾರ ಹೆಂಗಿದೆ ಸರ್? ವಫ್ ವಿಚಾರವಾಗಿ ಸರ್ಕಾರದ ನಿರ್ಧಾರ ಹೆಂಗಿದೆ?
ನೋಡಿ, ನೋಟಿಸ್ ವಿಚಾರವಾಗಿ ಒಬ್ರು ತಹಶೀಲ್ದಾರ್ 124 ನೋಟಿಸ್ ಕೊಟ್ಟರು. ಸರ್ಕಾರದ ಗಮನಕ್ಕೆ ಬಂದ ತಕ್ಷಣನೇ MB ಪಾಟೀಲ್ರಾಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಜಮೀರ್ ಅಹಮದ್ ಖಾನ್ ಅವರು ಅವತ್ತೇ ಪ್ರೆಸ್ ಮೀಟ್ ಮಾಡಿ ಅದಕ್ಕೊಂದು ಇತಿಶ್ರೀ ಹಾಡೋ ಮೂಲಕ ಏನು DC ಅವರ ಒಂದು ಟಾಸ್ಕ್ ಫೋರ್ಸ್ನ ಮಾಡಿ ಯಾರಿಗಾದರೂ ಏನಾದರೂ ರೈತರಿಗೆ ಸಮಸ್ಯೆ ಇದ್ರೆ 1 ಇಂಚು ರೈತರ ಭೂಮಿಯನ್ನು ಕಸಿದುಕೊಳ್ಳುವಂಥ ನಿರ್ಧಾರ ಯಾವುದೂ ಇಲ್ಲ, ನಿಮ್ಮ ನೋಟಿಸ್ ಎಲ್ಲ ಹಿಂಪಡಿಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಒಂದು ಇನ್ನು ಈ ವಫ್ ವಿಚಾರದಲ್ಲಿ ಅತಿ ಹೆಚ್ಚು ನೋಟಿಸ್ ಕೊಟ್ಟ ಮಹಾಶಯರು ಯಾರು ಅಂತಂದ್ರೆ ಅದು BJPನವರು. 1735 ನೋಟಿಸ್ಗಳನ್ನ ಅವರ ಆಳ್ವಿಕೆ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇವತ್ತಿನ ಕೆಲ ಪತ್ರಿಕೆಗಳಲ್ಲಿ ನಾವು ಬೆಳಗ್ಗೆ ನೋಡಿದ ಪ್ರಕಾರ ಸುಮಾರು 2865 ಎಕರೆಯಷ್ಟು ವಿಸ್ತೀರ್ಣದ ಭೂಮಿಗೆ, ವಕ್ಫ್ ಭೂಮಿಗೆ ಅಧಿಸೂಚನೆ ಕೊಟ್ಟಿರ್ತಕ್ಕಂಥವ್ರು BJPನವರು. 4720 ಎಕರೆ ಪರಬಾರೆಗೆ ಅಧಿಸೂಚನೆ ಕೊಟ್ಟಿರ್ತಕ್ಕಂಥವ್ರು BJPಗರು. ಇವರ ಒಂದು ನಿರ್ಧಾರ, ಇವರ ಒಂದು ನಿಲುವು ಅವತ್ತೇನಾಗಿತ್ತು, ಇವತ್ತು ಕೇವಲ ನೋಟಿಸ್ ವಿಚಾರಕ್ಕೆ ನೀವು ಈ ರೀತಿ ಮಾಡಿದ್ರಲ್ಲ, ಇದು ಒಂದು ವಿಚಾರ. ನಮ್ಮ ಕುಡ್ಲಾದಲ್ಲಿ ಹರೀಶ್ ಪುಂಜರು ಅಂತ ಇದ್ರು, ಅಕ್ಕಳು ದಾತನ ಪನೊಂದಿತ್ತರು ತುಳುಟು ಹೇಳ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇದ್ರು. ಇವತ್ತು ಭಾಷಣದಲ್ಲಿ ನೆನ್ನೆನೋ ನಮ್ಮ ನರೇಂದ್ರ ಮೋದಿಜಿ ಪ್ಯಾಲೆಸ್ತೇನ್ ಮತ್ತೆ ಇರಾನ್ ಯುದ್ಧ ನಿಲ್ಲಿಸಿದ್ದು ಅವರೇನೆ, ಉಕ್ರೇನ್ ಮತ್ತೆ ರಷ್ಯಾದ ಯುದ್ಧ ನಿಲ್ಲಿಸಿದ್ದು ಅವರೇನೆ, ಇವತ್ತು ಅಮೆರಿಕ ಏನ್ ಸ್ಟೆಪ್ ತಗೊಬೇಕಾದ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಅಂತ ಹೇಳಿದ್ರು. ಅವರು ಅರ್ಥ ಮಾಡ್ಕೊಳ್ತಾರೆ, ಎದುರುಗಡೆ ಇರೋ ಅಂಧ ಭಕ್ತರಲ್ವಾ. ಈ ನರೇಂದ್ರ ಮೋದಿಜಿ ಅವರು ಇವತ್ತು ವಿಜಯೇಂದ್ರವ್ರಿಗೂ ಮತ್ತೆ ಯತ್ನಾಳ್ಗೂ ಇಷ್ಟೊಂದು ದೊಡ್ಡ ಆಂತರಿಕ ಯುದ್ಧ ನಡೀತಾ ಇದೆಯಲ್ಲ, ಮಾನ್ಯ ನರೇಂದ್ರ ಮೋದಿಜಿ ಅವರೇ, ನಿಮ್ಮ ಪಕ್ಷದ ಯುದ್ಧ ನಿಲ್ಲಿಸಿ ಫಸ್ಟು. ನಿಮ್ಮ ಮಾತನ್ನ ಟ್ರಂಪ್ ಕೇಳ್ತಾನೆ ಅಂತಂದ್ರೆ ನೀವು ಅಲ್ಲಿ ಕೂತವ್ರು ಇಲ್ಲಿ ಯತ್ನಾಳ್ನ ಬಾಯಿಗೆ ಬೀಗ ಹಾಕುವಂತ ಕೆಲಸ ಮಾಡೋದಕ್ಕಾಗ್ತಿಲ್ಲಲ್ಲ, ಇನ್ಯಾವ ಥರ ನೀವು ಉಕ್ರೇನು, ರಷ್ಯಾ, ಇರಾನು, ಪ್ಯಾಲೆಸ್ತೇನು ಯುದ್ಧಗಳನ್ನ ನಿಲ್ಲಿಸಿದ್ರಿ ಅನ್ನುವಂಥದ್ದು ಒಂದು ವಿಚಾರ. ಮಗದೊಂದು ಸರ್, ಇವತ್ತು ವಕ್ಫ್ ವಿಚಾರದಲ್ಲಿ ನೋಡಿ ಭಾಳ ನನಗೆ ಇದಾಗಿದ್ದು, ಬಂಗಾರಪ್ಪನವರು ಒಬ್ಬ ಸಾಮಾಜಿಕ ಕಳಕಳಿ ಸಮಾನತೆಯ ಒಂದು ಹರಿಕಾರರಾದಂಥವ್ರು, ಅಂಥವರ ಮಗನಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರು ಈ ಯತ್ನಾಳವ್ರ ಜೊತೆ ಸೇರ್ಕೊಂಡು ಈ ದೊಂಬರಾಟಕ್ಕೆ ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು BJPಯವರ ಹೇಳಿಕೆ, ಅವರು ಹೋರಾಟ ಮಾಡ್ತಿರೋ ಅಂತ ಹೋಗಿರೋರು BJPಯವರೇ, ಅಲ್ಲಿ ಹಾಲಿ ಮಾಜಿ ಸುಮಾರು ಜನ ಇದ್ದಾರೆ. ಇನ್ನು ಹೊಸದಾಗಿ ಹೋರಾಟ ಮಾಡ್ತೀವಿ ಅನ್ಕೊಂಡಿರ್ತಕ್ಕಂಥವ್ರು BJPನವರೇ. ಇಲ್ಲಿ ಹೈಕಮಾಂಡ್ ಇದೆಯಾ, ಅಥವಾ BJPಯ ದೆಹಲಿ ಹೈಕಮಾಂಡ್ ಇದೆಯಾ, ಅಥವಾ ಇವರ ರಾಜ್ಯಾಧ್ಯಕ್ಷರಿಗೆ ಕಿಮ್ಮತ್ತಿದೆಯಾ, ಅಥವಾ ಇವರ ದೊಂಬರಾಟ ಜನ ನೋಡಿ ಆಲ್ರೆಡಿ 3 ಉಪಚುನಾವಣೆಯಲ್ಲಿ ಒಂದು ಪರಿಣಾಮಕಾರಿಯಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಅದು 1-2 ಲೀಡ್ ಅಲ್ಲ, 9,000 ಮೇಲೇನೆ ಲೀಡ್ ಕೊಟ್ಟರು. 9,000, 10,000, 25,000 ತನಕ. ಎರಡು ಪಕ್ಷ ಒಂದಾದ್ರೂ ಈ ಮಟ್ಟಕ್ಕೆ, ಯಾಕೆಂದ್ರೆ ಅವರು ಪ್ರತಿದಿನ ಒಂದು ಹೋರಾಟ ಅಂದ್ರೆ ಸರ್, ಉದಾಹರಣೆ ನಾವು ಮಾಡಿದ್ವಿ, ಭಾರತ್ ಜೋಡೋ ಯಾತ್ರಾ ಅಂತ ಮಾಡಿದ್ವಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ. ಅದರ ಉದ್ದೇಶ ಇತ್ತು, ಸಂವಿಧಾನ ಕಾಪಾಡಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು, ಮಹಿಳೆಯರಿಗೆ ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ. ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಸರ್, ಮೇಕೆದಾಟು ಇಂದ ಸಂಗಮದಿಂದ ಬೆಂಗಳೂರು ತನಕ. ಅದರ ಉದ್ದೇಶ ನಾವು ಮೇಕೆದಾಟನ್ನ ನಿರ್ಮಾಣ ಮಾಡಬೇಕು, ಬೆಂಗಳೂರಿಗೆ ಕುಡಿಯೋ ನೀರನ್ನ ಕೊಡಬೇಕು ಅನ್ನುವಂಥ ಉದ್ದೇಶ ಇತ್ತು ಸರ್. 75 ವರ್ಷದ ಸ್ವಾತಂತ್ರ್ಯ ನಡಿಗೆ ಅಂತ ಲಕ್ಷಾಂತರ ಜನ ಸೇರಿದ್ರು ಸರ್. ಈ ದೇಶ ಭಾವೈಕ್ಯತೆಯನ್ನ, ರಾಷ್ಟ್ರೀಯತೆಯನ್ನ ಸಾರುವಂತ ಕೆಲಸವನ್ನು ನಾವು ಕಾಂಗ್ರೆಸ್ನವ್ರು ಮಾಡಿದ್ವಿ. ಇವರ ಪಾದಯಾತ್ರೆ ಮೊನ್ನೆ ಮೈಸೂರು ತನಕ ಮಾಡಿದ್ರಲ್ಲ, ಆ ಮೈಸೂರು ಪಾದಯಾತ್ರೆಲೆ ಪ್ರೀತಮ್ ಗೌಡ್ರ ಕಡೆಯವರೆಗೂ ಕುಮಾರಸ್ವಾಮಿ ಕಡೆಗೂ ದೊಡ್ಡ ಹೊಡೆದಾಟನೇ ಆಗೋಯ್ತು. ಆಮೇಲೆ ಯೋಗೇಶ್ವರ್ ಅವರ ಅಭಿಮಾನಿಗಳಿಗೆ ಕುಮಾರಸ್ವಾಮಿ ಅವರೇ ಬೈಯುವಂತ ಕೆಲಸನೂ ಆಗೋಯ್ತು. ಇವಾಗ ಇದ್ಯಾವುದೋ ಪಾದಯಾತ್ರೆ ಅಂತ ಶುರುವಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ರಾಜೀವ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ಇದಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ರಾಜೀವ್ ಅವರೇ, ನೀವು ಯತ್ನಾಳ್ ಅವರಿಗೆ ಕ್ರಮ ತಗೊಳ್ಳುವ ನಿಜವೇ ಆಗಿದ್ರೆ ಅವರ ಒಂದು ಪ್ರತಿಭಟನೆಗೆ ಶೋಭಾ ಕರಂದ್ಲಾಜೆ ಅವರು ಹೋಗಿ ಕೂತ್ಕೊಂಡ್ರಲ್ಲ, ಕೇಂದ್ರ ಸಚಿವೆ, ಅವ್ರನ್ನೇನು ಉಚ್ಚಾಟನೆ ಮಾಡ್ತೀರಾ ನೀವು, ಅಥವಾ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತೀರಾ, ಅಥವಾ ಕುಮಾರ್ ಬಂಗಾರಪ್ಪನವ್ರನ್ನ, ಪ್ರತಾಪ್ ಸಿಂಹ ಅವ್ರನ್ನ, ಅರವಿಂದ್ ಲಿಂಬಾವಳಿ ಅವ್ರನ್ನ, ಸಿದ್ದೇಶ್ ಅವ್ರನ್ನ, ಅನೇಕ ಜನರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್. ಇವರ ಒಂದು ದೊಂಬರಾಟವನ್ನ ಜನ ಸಾರಾಸಗಟವಾಗಿ ತಿರಸ್ಕರಿಸಿದ್ದಾರೆ. ಇವರು ಒಂದು ಇಶ್ಯೂ ತಗೊಬೇಕು ಸರ್, ಯಾವುದೇ ಆದ್ರೂ. ನಾವು ಕೋವಿಡ್ ಹೋರಾಟ ಇರ್ಬೋದು ಸರ್, ಬದುಕಿಗಾಗಿ ಜೀವ ಉಳಿಸುವಂತ ಹೋರಾಟ ಅದು, ಅದ್ರಲ್ಲಿ ನಾವು ಯಶಸ್ವಿ ಸಮೇತ ಆದ್ವಿ ಸರ್. ಇವ್ರದ್ದು 40% ವಿಚಾರವನ್ನ ಇವರು ಅದ್ಯಾವುದೋ ಒಂದು ಅಂಬಿಕಾಪತಿ ಅನ್ನೋರ್ದು ವಿಚಾರದಲ್ಲಿ ನಮ್ದೆಲ್ಲ ಮುಗ್ದೋಯ್ತು ಅಂದ್ರೆ, ಇಲ್ಲ ಸರ್, ವರದಿನ ಬರಬೇಕು. ಯಾವುದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಬರೋದಕ್ಕಿದೆ, ಅದರಲ್ಲಿ 40% ಆರೋಪ ಮಾಡಿದ್ವಿ. ಅಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅಲ್ಲಿ ದಿಂಗಾಲೇಶ್ವರ ಶ್ರೀಗಳು 30% ಅಂತ ಹೇಳಿದ್ರು. ಆ ವರದಿ ಬಂದ ಮೇಲೆ ಖಂಡಿತವಾಗ್ಲೂ ಜನರ ದಿಕ್ ತಪ್ಪಿಸೋದಕ್ಕೆ ಹೋಗಬೇಡಿ. ಸ್ಟಿಲ್ ಇಟ್ ಈಸ್ ವೈಟಿಂಗ್ 40%. ಹಾಗೆ ಯಾವುದೇ ಹೋರಾಟ ಆದ್ರೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದಿರಬೇಕು. ಬಿಜೆಪಿಯ ದೊಂಬರಾಟವನ್ನ ಜನ ಮುಂಬರೋದಿಂದಲೇ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಸರ್. ಓಕೆ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಪೋಕ್ತಾರರಾಗಿರುವಂತಹ ಡಾಕ್ಟರ್ ಕೇಶವ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಸರ್, ಗಮನಿಸ್ತಾ ಇದ್ರಿ ಎರಡು ಪಕ್ಷದವರು ವಕ್ಫ್ ವಿಚಾರದಲ್ಲಿ ಆಗ್ತಾ ಇರುವಂತ ಎರಡೂ ಪಕ್ಷಗಳ ನಡುವೆ ಆಗ್ತಾ ಇರುವಂತ ಜಟಾಪಟಿಯನ್ನ ನೀವು ಕೂಡ ನೋಡ್ತಾ ಇದ್ದೀರಿ. ಎರಡೂ ಪಕ್ಷದ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎರಡು ಪಕ್ಷ ಅಲ್ಲ, ಈಗ ನಾವು ನೀವು ವಕ್ಫ್ ಹೋರಾಟ ಯಾರಿಗೆ ಲಾಭ ಅಂತ ಹೇಳ್ಬಿಟ್ಟು ಟೈಟ್ಲ್ ಕೊಟ್ಟಿದ್ದೀರಾ. ಅಲ್ಲಿ ಪಿಕ್ಚರ್ ಯತ್ನಾಳ್ ಅವ್ರ ಪಿಕ್ಚರ್ ಮಿಸ್ ಆಗೋಗಿದೆ. ಯಾಕಂದ್ರೆ ಇಲ್ಲಿ ಲಾಭ ಯಾರಿಗೆ ಅನ್ನೋದು ಇವಾಗ ಇಲ್ಲಿ ಸ್ವಂತ ಲಾಭಕ್ಕೋಸ್ಕರ ಇವ್ರು ಹೋರಾಟ ಮಾಡ್ತಿದ್ದಾರೆ ಅಷ್ಟೇ. ಇನ್ನೇನು ಯಾರು ವೈಯಕ್ತಿಕ ವರ್ಚಸ್ಸು ಸ್ವಂತ ಲಾಭಕ್ಕೆ ಜನಕ್ಕೋಸ್ಕರ ಏನು ಹೋರಾಟ ಮಾಡ್ತಾ ಇಲ್ಲ. ನೋಡಿ, ಈಗ ಯಾವುದೇ ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಕಾಣಬೇಕು ಅಥವಾ ಏನಾದರೂ ಸರಿಯಾಗಿ ನಡಿಬೇಕು ಅಂತಂದ್ರೆ ಆಡಳಿತ ಪಕ್ಷಕ್ಕಿಂತ ಒಂದು ಸಕ್ರಿಯ ಆಗಿರೋ ಒಂದು ವಿರೋಧ ಪಕ್ಷ ಅವಶ್ಯಕತೆ ಇದೆ. ಇಲ್ಲಿ ನಮ್ಮ ವಿರೋಧ ಪಕ್ಷ ಅವರ ಆಂತರಿಕ ಗೊಂದಲಗಳನ್ನ ಸರಿ ಮಾಡ್ಕೊಳ್ಳೋದ್ರಲ್ಲೇ ಸರೋಗದೆ. ಈ ಸುಮಾರು ಅವ್ರು ಮಾಡಿದ ತಪ್ಪುಗಳಿಗೆ ಅವ್ರು ಜನ ಶಿಕ್ಷೆ ಕೊಟ್ಟಿದ್ದಾಗಿದೆ. ಕಾಂಗ್ರೆಸ್ಗೆ ತಗೊಂಬಂದು ಅಧಿಕಾರದಲ್ಲಿ ಕೂಡಿಸಿದ್ದಾರೆ. ಆದರೆ ಈ ಕಳೆದ 1.5 ವರ್ಷದಲ್ಲಿ ಕಾಂಗ್ರೆಸ್ ಅನ್ನು ಕೂಡ ಹಲವಾರು ತಪ್ಪುಗಳಾಗಿದೆ. ಆದರೆ ವಿರೋಧ ಪಕ್ಷವಾಗಿ ಇವ್ರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈಗ ಏನಂತಾರೆ ನೋಡಿ, ಮುಂಚೆ ಫಸ್ಟು ಯಾವುದು ವಾಲ್ಮೀಕಿ ಹಗರಣ ಬಂತು, ಅದಾಗಿದ್ದಾದ್ಮೇಲೆ ಮೂಢ ಹಗರಣ ಬಂತು. ನೋಡಿ, ಪ್ರತಿಯೊಂದು ವಿಷಯ ಹೊರಗಡೆ ಬಂದಾಗ್ಲೂ ಬಿಜೆಪಿನವರು ಬೀದಿಗೆ ಇಳಿತಾರೆ. ಬೀದಿಗೆ ಇಳಿದ ತಕ್ಷಣ ಹೋರಾಟ, ನಮ್ಮ CM ರಾಜೀನಾಮೆವರೆಗೂ ನಮ್ಮ ಹೋರಾಟ ಅಂತಂತಾರೆ. ಅದು ಮರು ದಿವಸ ತಣ್ಣಗೆ ಮನೆಗೆ ಹೋಗ್ತಾರೆ ಅವರು. ಇವರು ಯಾವುದೇ ಒಂದು ಹೋರಾಟಗಳಲ್ಲೂ ಒಂದು ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಅವ್ರು ಏನಂತಂದ್ರೆ ವೈಯಕ್ತಿಕ ವರ್ಚಸ್ಸು, ಅವ್ರೇನೋ ಸ್ವಲ್ಪ ಲೈಮ್ಲೈಟಲ್ಲಿ ಇರಲಿಕ್ಕೆ, ಸುದ್ದಿ ಮಾಡ್ಕೊಳ್ಳಿಕ್ಕೆ, ಜನ ಅವ್ರ ಬಗ್ಗೆ ಗಮನ ಕೊಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡೋದಕ್ಕೆ ಇರದೇ ಹೊರತು ಇದರಿಂದ ಯಾವುದೇ ಒಂದು ಉಪಯೋಗ ಕಾಣ್ತಾ ಇಲ್ಲ. ಈಗ ವಕ್ಫ್ ಹೋರಾಟ ಅಂತಿದ್ದಾರೆ. ಈ ವಕ್ಫ್ ನೋಟಿಸ್ಗಳು ಬಂದಿದ್ದು, ನೋಟಿಸ್ಗಳು ಜನರು ಕೊಟ್ಟಿದ್ದು ಸುದ್ದಿ ಎಲ್ಲ ಸುಮಾರು 1.5 ತಿಂಗಳ ಹಿಂದೆ ದೊಡ್ಡ ಸುದ್ದಿ ಆಗಿತ್ತು. ಆವಾಗಲೂ ಸಾಕಷ್ಟು ಹೋರಾಟಗಳಾದವು. ಅದಾಗಿದ್ದಾದ್ಮೇಲೆ ಚುನಾವಣೆ ಬಂತು. ಚುನಾವಣೆ ಬಂದಾಗ ಯಾಕೆ ಬ್ರೇಕ್ ಕೊಟ್ರಿ? ಈ ನೀವು ಹೋರಾಟ ಅಂತಂದ್ರೆ ಏನು ಬ್ರೇಕ್ ಯಾವಾಗಂದ್ರೆ ಅವಾಗ ಬ್ರೇಕ್ ಕೊಡೋದು, ನಿಮ್ಗೆ ಯಾವಾಗ ಬೇಕಂದ್ರೆ ಅವಾಗ ತಗೊಳ್ಳೋಂಥ ಹೋರಾಟನ ಒಂದು ತಿಂಗಳಿಂದ ಯಾಕೆ ಹೋರಾಟ ಮಾಡಲಿಲ್ಲ? ಯತ್ನಾಳ್ ಅವರೇನು ಇಲ್ಲಿ ಈ ಚುನಾವಣೆಗಳಲ್ಲೆಲ್ಲೋ ಅವ್ರು ಭಾಗವಹಿಸಿದಂಗೆ ನಾವು ಕಂಡಿಲ್ಲ. ಅವ್ರು ಇವತ್ತಿನ ದಿವಸ ಎಲ್ಲಿ ಹೋರಾಟ ಮಾಡ್ತಿದ್ದಾರೆ? ಅದು 1 ತಿಂಗಳಿಂದ ಯಾಕೆ ಮಾಡಿಲ್ಲ? ಇವಾಗ ಮೊನ್ನೆ ಎಲ್ಲ ರಿಸಲ್ಟ್ ಬಂದಿದ್ದಾದ್ಮೇಲೆ ಇವತ್ತು ಯಾಕೆ ಶುರು ಮಾಡಿದ್ದಾರೆ? ಅಲ್ಲಿ BJPಯಲ್ಲಿ ಏನಾಗಿದೆ ಅಂತಂದ್ರೆ ತಮ್ಮ ಸ್ಥಾನಗಳಿಗೋಸ್ಕರ ಅಲ್ಲೇ ಒಂದು ಹೊಡೆದಾಟ ಬಡದಾಟ ನಡೀತಾ ಇದೆ. ಆ ಒಂದಕ್ಕೋಸ್ಕರ ಅವ್ರ ಕಾರಣಗಳು ಹುಡುಕ್ತಾ ಇದ್ದಾರೆ ಅಷ್ಟೇ. ಈಗ ಈ BJPನವರು ಮೂಢ ನಡಿಗೆ ಅಂತ ಹೇಳ್ಬಿಟ್ಟು ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ರು. ಅದು ಮಾಡಿದಾಗ ಇವರು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರೆಲ್ಲ ಬೆಂಗಳೂರಿಂದ ಬಳ್ಳಾರಿವರೆಗೂ ಈ ವಾಲ್ಮೀಕಿ ಹಗರಣದ ಬಗ್ಗೆ ಒಂದು ಪಾದಯಾತ್ರೆ ಮಾಡ್ತೀವಿ ಅಂತಂದ್ರು. ಅದು ಯಾವುದೋ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗ್ಲಿಲ್ಲ. ಮತ್ತೆ ಈಗ ಒಂದು ಹೊಸ ಹೋರಾಟ ಈ BJPಯಲ್ಲಿ ಹೇಗಾಗಿದೆ ಅಂತಂದ್ರೆ ಸುಮಾರು ಬಣಗಳ ಬಡಿದಾಟ ನಡೀತಾ ಇದೆ. ಸೊ ಅದು ಕಾಂಗ್ರೆಸ್ನವ್ರಿಗೂ ಒಂಥರ ಎಲ್ಲೋ ಒಂದು ಕಡೆ ಅದು ಅಡ್ವಾಂಟೇಜ್ ಆಗಿ ಆಗ್ತಾ ಇದೆ. ಯಾಕಂತಂದ್ರೆ ಸರ್ಕಾರದ ನ್ಯೂನತೆಗಳನ್ನ ಎತ್ತಿ ತೋರಿಸಲಿಕ್ಕೆ ಅವ್ರ ಕೈಯಲ್ಲಿ ಸಮರ್ಪಕವಾಗಿ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರವರಲ್ಲಿರೋ ಗೊಂದಲ ಎತ್ತಿ ಹೊರಗಡೆ ಆಗ್ತಾ ಇದ್ದಾರೆ ಹೊರತು ಇಲ್ಲಿ ಯಾವುದೇ ಒಂದು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಈಗ ಯತ್ನಾಳ್ ಅವರು ಏನಂತಂದ್ರೆ ಏನಾದರೂ ಮಾಡಿ ವಿಜಯೇಂದ್ರ ಅವ್ರನ್ನ ತಪ್ಪಿಸ್ಬೇಕು, ನಾನು ಆ ಸ್ಥಾನಕ್ಕೆ ಬರಬೇಕು ಅನ್ನೋ ಒಂದು ಹೋರಾಟ ನಡೀತಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ನಾವು ನೋಡ್ತಿದ್ವಿ, ಒಂದು ವಿರೋಧ ಪಕ್ಷದ ನಾಯಕನ ಅವರು ನೇಮಕ ಮಾಡ್ಲಿಕ್ಕಾಗ್ಲಿ ಅಥವಾ ಅವ್ರ ಪಕ್ಷದ ಅಧ್ಯಕ್ಷರನ್ನ ನೇಮಕ ಮಾಡ್ಲಿಕ್ಕಾಗ್ಲಿ 6 ತಿಂಗಳು ಸಮಯ ತಗೊಳ್ಬೇಕಾಗಿ ಬಂತು. ಏನಕ್ಕಂತಂದ್ರೆ ಅಲ್ಲಿ ಅವರ ಮತ್ತೆ ಅದೇ ಬಡಿದಾಟ. ಆವಾಗ ಏನು ಹೇಳ್ತಿದ್ರು, ನಮ್ಮಲ್ಲಿ ಇರೋರೆಲ್ಲರೂ ವಿರೋಧ ಪಕ್ಷ ನಾಯಕರೇ, ಇರೋರೆಲ್ಲ ಲೀಡರ್ಗಳೇ ಅಂತ ಹೇಳ್ಬಿಟ್ಟು. ಅಂದ್ರೆ ಏನಂತಂದ್ರೆ ಯಾವುದಾದ್ರೂ ಒಂದು ನೆಪಗಳು ಹುಡುಕ್ತಾರೆ ಹೊರತು ಇವರಲ್ಲಿ ಯಾವುದಕ್ಕೂ ಒಂದು ತಾರ್ಕಿಕ ಅಂತ್ಯ ಅನ್ನೋದಿಲ್ಲ. ಈ ಹೋರಾಟಗಳ ಬಗ್ಗೆ ಅರ್ಥನೇ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ ಇವರು. ಕಾರಣ ಏನಂದ್ರೆ ಇವರು ಈ ಹೋರಾಟ ಮಾಡ್ತಾರೆ, ಹೋಗ್ಲಿ ವಕ್ಫ್ ಹೋರಾಟ ಮಾಡ್ತಿದಾರಲ್ಲ, ಏನು ಇವ್ರ ಉದ್ದೇಶ ಏನು ಹೇಳ್ತಿಲ್ಲ. ಈಗ ನೋಡಿ ಇವ್ರು ಹೇಳ್ತಿದ್ರು ನೋಟಿಸ್ ಕೊಟ್ಟಿದ್ದ ನೋಟಿಸ್ಗಳನ್ನ ವಾಪಸ್ ಬರೀತಾ ಇದ್ದೇವೆ. ಇದಕ್ಕೆ ಇಲ್ಲಿ ಒಂದು ನಿಜವಾದ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತಂದ್ರೆ ಇಲ್ಲಿ ಕಾನೂನಲ್ಲೇ ತಿದ್ದುಪಡಿ ಆಗಬೇಕಾದ ಅವಶ್ಯಕತೆ ಇರುತ್ತೆ. ಈ ಏನಂದ್ರೆ ಇವರು ಒಂದು ನೋಟಿಸ್ ವಾಪಸ್ ತಗೊಂಡಿದ ತಕ್ಷಣ ಅದು ಅಲ್ಲಿಗೆ ಅಂತ್ಯ ಆಗೋದಿಲ್ಲ, ಅಥವಾ ಇವ್ರು ಹೋರಾಟ ಮಾಡಿದ ತಕ್ಷಣ ಅದು ಅಂತ್ಯ ಆಗೋದಿಲ್ಲ. ಅದಕ್ಕೆ ಏನಾದರೂ ಒಂದು ಕಾನೂನು ತಿದ್ದುಪಡಿ ಆಗಬೇಕಾಗುತ್ತೆ. ಈಗಾಗಲೇ ಅದಕ್ಕೊಂದು JPC ನಡೀತಾ ಇದೆ. ಅಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಸದನದಲ್ಲಿ ವಿಂಟರ್ ಸೆಷನ್ ಅಲ್ಲಿ ಬರುತ್ತೋ ಅದು ಮುಂದಿನ ಸೆಷನ್ ಅಲ್ಲಿ ಬರುತ್ತೋ ಗೊತ್ತಿಲ್ಲ. ಅಲ್ಲಿ ಏನೋ ತಿದ್ದುಪಡಿ ಆದ್ರೆ ಅಷ್ಟೇ ಇದಕ್ಕೆ ಒಂದು ಅಂತಿಮ ಒಂದು ಫುಲ್ ಸ್ಟಾಪ್ ಅಂತ ಬೆಳೆ. ಇಲ್ಲ ಅಂತಂದ್ರೆ ಇದು ಮುಂದುವರಿತಾ ಹೋಗುತ್ತೆ. ಈಗ ಬರ್ತಾರೆ, ಮುಂದೆ ಬರೋರು ಇನ್ನೊಬ್ರು ಯಾರು ಇನ್ನೊಂದು ನೋಟಿಸ್ ಕೊಡ್ತಾರೆ. ಅದು ವಕ್ಫ್ ಬೋರ್ಡ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಜನಕ್ಕೆ ತುಂಬಾ ಅನ್ಯಾಯ ಆಗ್ತಿದೆ, ಜನಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ಗಮನ ಹರಿಸೋರು ಯಾರು ಇಲ್ದಂಗ ಆಗಿದೆ. ಅದಕ್ಕೆ ಅದೇ ಇವಾಗ ಯಾರಿಗೆ ಲಾಭ ಆಗದೆ ಇದ್ರೆ ಪರ ಜನಕ್ಕೆ ಲಾಭ ಆಗಬೇಕು. ಆದ್ರೆ ಇದರಿಂದ ಯಾರಿಗೂ ಲಾಭ ಆಗ್ತಾ ಇಲ್ಲ. ಅದೇ ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ ಈಗ. ವೆಲ್ ಸರ್, ವೆಲ್ ಅರುಣ್ ಸರ್, ಗಮನಿಸ್ತಾ ಇದ್ರಿ, ಆಪ್ನವ್ರು ಮಾತನಾಡಿದ್ರು, ಕಾಂಗ್ರೆಸ್ನವರು ಕೂಡ ಮಾತನಾಡಿದ್ರು. ಇನ್ನೊಂದು ವಿಚಾರ ಸರ್, ಯಾವುದೇ ಒಂದು ಪಕ್ಷ ಆಗ್ಲಿ ಸರ್, ಆ ಪಕ್ಷದಲ್ಲಿ ಓರ್ವ ನಾಯಕ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾನೆ, ಪಕ್ಷದ ವಿರುದ್ಧ ಮಾತುಗಳನ್ನ ಆಡ್ತಾ ಇದ್ದಾನೆ, ಅಥವಾ ಏನೇನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ
ಒಂದು ಶಿಸ್ತು ಕ್ರಮ ಅಂತ ತೆಗೆದುಕೊಳ್ತಾರೆ, ಒಂದು ಶಿಸ್ತು ಸಮಿತಿ ಅಂತ ಇರುತ್ತೆ ಪಕ್ಷದಲ್ಲಿ. ಆದ್ರೆ ಬಿಜೆಪಿಯಲ್ಲಿ ಶಿಸ್ತು ಸಮಿತಿ ಏನ್ ಮಾಡ್ತಾ ಇದೆ ಅಂತ ಹೇಳಿ ಸರ್. ನೋಡಿ, ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರಗಳನ್ನು ಇವರೆಲ್ಲ ಅಷ್ಟೊಂದು ಗಮನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀರಿಯಸ್ ಆಗಿ ಎಷ್ಟು ಪ್ರಖರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ವೇದ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಹೇಳಿರತಕ್ಕಂಥ ವಿಮರ್ಶೆಗಳು, ವಿಚಾರಗಳು ಎಲ್ಲವೂ ಭಾರತೀಯ ಜನತಾ ಪಾರ್ಟಿಯನ್ನು ಅಷ್ಟು ಪ್ರಖರವಾಗಿ ಇವರು ತಗೊಂಡಿದ್ದಾರೆ. ಅದಕ್ಕೋಸ್ಕರ ಈಗ ಮಾತಾಡ್ತಿದ್ದಾರೆ. ಆಪ್ ವಕ್ತಾರರು ಮೊದಲು ಆರೋಪಗಳ ಸುರಿಮಳೆಯನ್ನು ಮಾಡ್ತಾ ಕೊನೆಗೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡ್ ತಕೊಂಡಿದೆ. ಏನು ನಿಶ್ಚಲವಾಗಿರ್ತಕ್ಕಂಥ ಸ್ಟ್ಯಾಂಡ್ ಅದು. ವಕ್ಫ್ ಕಾಯ್ದೆ ಏನಿದೆ ಅದರ ತಿದ್ದುಪಡಿ ಗತಾಯ ಮಾಡೇ ಮಾಡ್ತೀವಿ ಅಂತ. ನಿಮ್ಮ ಸ್ಟ್ಯಾಂಡ್ ಏನಂತ ತಿಳಿಸ್ಬೇಕು. ನಾಡಿದ್ದು ಸಂಸತ್ತಿನಲ್ಲಿ ಇದರ ತಿದ್ದುಪಡಿಯ ವಿಚಾರಗಳು ಬರ್ತವೆ, JPC ಇಂದ ರಿಪೋರ್ಟ್ ಬರುತ್ತೆ, ಅದರಿಂದ ಚರ್ಚೆಗಳಾಗ್ತವೆ. ಹಾಗೇನೆ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಬಿಜೆಪಿಯಲ್ಲಿ 2 ಬಣ, ಅಷ್ಟು ಬಣ, 1000 ಬಣ ಇರ್ಲಿರಿ, ನಮ್ಮ ಹೋರಾಟ ಒಂದೇ ರಾಷ್ಟ್ರವನ್ನು ಉಳಿಸೋದಕ್ಕೋಸ್ಕರ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ತಲೆಬಿಸಿ ನಿಮಗೆ ಬೇಡ. ಆದರೆ ನೀವು ಏನು 2013ರಲ್ಲಿ ಏನು ತಿದ್ದುಪಡಿ ಮಾಡಿಕೊಂಡು ಈ ರೀತಿಯಲ್ಲಿ ಅವಂತರ ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಕೊಡ್ತೀರಿ. ಈ ಅವಂತರಗಳಿಗೆಲ್ಲ ಕಾರಣ ಯಾರು? ಇದೇ ಕಾಂಗ್ರೆಸ್. ಒಂದು ತಿಂಗಳು ಯಾಕೆ ಬ್ರೇಕ್ ಕೊಟ್ಟಿದ್ರೆ ಉತ್ತರ ಕೊಡಿ. ಅದಕ್ಕೆ ಉತ್ತರವನ್ನು ಕೊಡ್ಬೇಕು ಅವರು. ಯಾವ ರೀತಿಯ ಒಂದು ನ್ಯಾಯಕ್ಕೆ, ನಾನು ಹೇಳಿದ ಆಗ್ಲೇ, ನ್ಯಾಯ ದೇವತೆಯ ಕತ್ತು ಹಿಸುಕಿಕೊಂಡು ತಮ್ಮ ವೋಟ್ ಬ್ಯಾಂಕಿನ ಓಲೈಕೆಗೋಸ್ಕರ ಈ ರೀತಿಯಲ್ಲಿ ದೇಶದಲ್ಲಿ ಮಾಡ್ಬಿಟ್ರಲ್ಲ, ನಮ್ಮ ರೈತರ ಕಣ್ಣೀರು ಸುರಿಸುವಾಗಿ ಮಾಡ್ಬಿಟ್ರಲ್ಲ. ಇವಾಗ ಬಿಜೆಪಿಯ ಹೋರಾಟದ ಬಗ್ಗೆ ಮಾತಾಡ್ತೀರಿ ನೀವು. ನಾವು ಬಿಜೆಪಿ ಹೋರಾಟ ಮಾಡ್ತಾನೆ ಇದ್ದಿದ್ರೆ ಜಮೀರ್ನ ಗಾಡಿ ನಿಲ್ತೇನೋ? ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ ಹೋಗಿ ಹೇಳ್ತಿರೋದು ಭಾಷಣಗಳನ್ನು ತೆಗೆದು ನೋಡಿ. ನಿಮ್ಮ ಪಕ್ಷದ ಶಾಸಕ ಏನ್ ಕ್ರಮ ತೆಗೆದುಕೊಂಡ್ರಿ? ನನ್ನ ರೈತರ ವಿರುದ್ಧ ಮಾತಾಡಿದ್ದಾರೆ, ಏನ್ ಕ್ರಮ ತೆಗೆದುಕೊಂಡ್ರಿ? ನನ್ನ ಪಕ್ಷದ ಬಗ್ಗೆ ಮಾತಾಡಿ, ನನ್ನ ರಾಷ್ಟ್ರದ ವಿರುದ್ಧ ಮಾತಾಡಿದ್ದಾರೆ, ಏನ್ ಕ್ರಮ ತೆಗೆದುಕೊಂಡ್ರಿ ನೀವು? ಈ ರೀತಿಯಾಗಿ ಅತಿಕ್ರಮಣ ಮಾಡಿಕೊಂಡು ನಮ್ಮ ರೈತರ ಕತ್ತುವನ್ನು ನೇರವಾಗಿ ಹಿಸುಕ್ತಾ ಇದ್ದೀರಲ್ಲ, ಸ್ವಲ್ಪ ಕನಿಕರವಾದ್ರೂ ಬರ್ಬೇಕಲ್ಲ. ಅದ್ರ ಲೈನಲ್ಲಿ, ನಿಮ್ಮ ಪಾರ್ಟಿ ಲೈನಲ್ಲಿ ಮಾತಾಡಿ. ಇದರಿಂದ ನಮ್ಮ ರೈತರನ್ನು ಉಳಿಸಬೇಕು. ನಮ್ಮ ಸಂಪರ್ಕ ಕಡಿತಗೊಂಡಿದೆ ಅಂತ ಕಾಣುತ್ತೆ. ಎಸ್ ಸರ್, ಅರುಣ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಸ್, ಗಮನಿಸ್ತಾ ಇದ್ರಿ ವೀಕ್ಷಕರೇ, ವಕ್ಫ್ ವಿಚಾರದಲ್ಲಿ ಆಗ್ತಾ ಇರುವಂತ ಜಟಾಪಟಿ ಯಾವ ರೀತಿಯಾಗಿ ನಡೀತಾ ಇದೆ. ಹಾಗೇನೆ ಬಿಜೆಪಿಯವರು ಹೋರಾಟವನ್ನ ಕೈಗೊಂಡಿದ್ದಾರೆ. ಈ ಹೋರಾಟದಲ್ಲೂ ಕೂಡ ಬಣ ಕಂಡು ಬರ್ತಾ ಇದೆ. ರೆಬಲ್ಸ್ ಟೀಮ್ ಇದ್ದಾರೆ ಬಿಜೆಪಿಯಲ್ಲಿ. ಆದರೆ ಬಿಜೆಪಿಯ ಶಿಸ್ತು ಸಮಿತಿ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಬಿಜೆಪಿ ವಕ್ತಾರರಿಗೆ ಕೇಳಿದೆ. ವಕ್ಫ್ ವಿಚಾರವಾಗಿ ಬಿಜೆಪಿಯವರು ನಡೆಸ್ತಾ ಇರುವಂತಹ ಹೋರಾಟದ ವಿಚಾರವಾಗಿ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಭಿನ್ನ ಸಮರ ಕಂಡು ಬರ್ತಾ ಇದೆ. ಯಾಕೆ ಒಂದು ಪಕ್ಷ ಅಂತ ಬಂದ ಮೇಲೆ 2 ಬಣವಾಗಿ ಒಂದೇ ವಿಚಾರಕ್ಕೆ ಹೋರಾಟವನ್ನ ಮಾಡಬೇಕು ಎನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗೇನೆ ಕಾಂಗ್ರೆಸ್ ವಕ್ತಾರರ ಬಳಿ ನಾನು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ದರ್ಶನ್ ಅವರೇ, ನೋಟಿಸ್ ಏನೋ ಮೊದಲು ಕೊಟ್ರಿ. ನೋಟಿಸ್ ಬಂದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆತಂಕ ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಆ ಭೂಮಿ ಎಲ್ಲವೂ ಕೂಡ ತಲೆತಲಾಂತರಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದವರು ರೈತರು. ಸರ್ವೇ ಸಾಮಾನ್ಯ ಆತಂಕ ಎದುರಾಗುತ್ತೆ. ಆ ಬಳಿಕ ನೀವು ನೋಟಿಸ್ ಅನ್ನ ಕೊಟ್ಟಂತ ವಿಚಾರಕ್ಕೆ ದೊಡ್ಡ ಮಟ್ಟದ ಖಂಡನೆ ವ್ಯಕ್ತವಾದಾಗ ನೋಟಿಸ್ ವಾಪಸ್ ಪಡೆಯುವಂತ ಕೆಲಸವಾಗುತ್ತೆ. ಉಪಚುನಾವಣೆ ಕಾರಣಕ್ಕಾಗಿ ನೋಟಿಸ್ ವಾಪಸ್ ಪಡೆದ್ರು ಎನ್ನುವಂತ ಆರೋಪ, ಏನ್ ಹೇಳ್ತೀರಾ ಸರ್? ನೋಡಿ, ನಮಗೆ ರೈತರ ಮೇಲೆ ಅಥವಾ ನಾಡಿನ ಜನಗಳ ಮೇಲೆ ಒಂದು ಬದ್ಧತೆ ಇಟ್ಕೊಂಡು ಬಂದಿದ್ದೀವಿ ಸರ್. ಆ ಒಂದು ಕಾರಣಕ್ಕೆ ಮತ್ತೆ ಅದೊಬ್ಬರು ತಹಶೀಲ್ದಾರ್ ಮಾಡಿದ್ದು ಅಂತ ವಿಚಾರ ಗೊತ್ತಾದ ತಕ್ಷಣವೇ ಸರ್ಕಾರ ಅದನ್ನ ಹಿಂಪಡೆಯುವಂಥ ಕೆಲಸ, ಮತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿದರು ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಅಂತ. ಗೊಂದಲ ಶುರು ಮಾಡಿದ್ದು ಯಾರು? ಮೊದಲನೇ ಪ್ರಶ್ನೆ ಸರ್. ಹುನವಾಡ ಅಂತ ಒಂದು ಗ್ರಾಮದಲ್ಲಿ 1100 ಎಕರೆ ವಫ್ ಕಬಳಿಸಿದೆ ಅಂತ ಟ್ವೀಟ್ ಬಂತು, TV ಮುಂದೆ ಮಾತಾಡಿದ್ರು. ಆಮೇಲೆ ಅವ್ರು ಟ್ವೀಟು ಡಿಲೀಟ್ಗಳಾಗೋಯ್ತು. ಯಾಕೆಂದರೆ ಹುನವಾಡದಲ್ಲಿ ಇರೋದೇ 11 ಎಕರೆ. ಈ ರೀತಿ ಸುಳ್ಳುಗಳನ್ನೇ ಹೇಳಿ ಆ ರೈತರು ಪಾಪ ಮನೇಲಿದ್ದವ್ರಿಗೆಲ್ಲ ಭಯ ಹುಟ್ಟಿಸುವಂಥ ಕೆಲಸವನ್ನು BJP ಮಾಡಿರೋದು ಸರ್. BJPಯ ವಕ್ತಾರರು ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ತಾ ಇದ್ರು. ಒಂದು, ರೈತರ ಬಗ್ಗೆ ಭಾಳ ಅವರ ಹೃದಯ ಮಿಡಿತಾ ಇದೆ, ಭಾವನಾತ್ಮಕವಾಗಿ ರೈತರ ಬಗ್ಗೆ ಮಾತಾಡಲೇಬೇಕು, ಅನ್ನದಾತರ ಬಗ್ಗೆ. ಅದೇ ರೈತರು ದೆಹಲಿನಲ್ಲಿ ಅವರ 3 ಕರಾಳ ಕಾನೂನು ಬಗ್ಗೆ ಹೋರಾಟ ಮಾಡಬೇಕಾದ್ರೆ ಬರೋ ರಸ್ತೆನಲ್ಲಿ ಮುಳ್ಳು ಹೊಡೆದ್ರು, ತಂತಿ ಬೇಲಿ ಕಟ್ಟಿದ್ರು, ಕಲ್ಲುಗಳನ್ನ ಅಡ್ಡ ಇಟ್ರು, ಅಶ್ರುವಾಯು ಪ್ರಯೋಗ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಗುಂಡಾರಿಸಿದ್ರು, 726 ಜನ ಕೊಂದ್ರಲ್ಲ. ಇದೇ ನೀವು ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ? ಇದೇನಾ ನೀವು ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ? ಭಾರತದ ಜನಗಳ ಮೇಲೆ ಕಾಳಜಿಯನ್ನು ವಹಿಸಿ ಅದ್ರ ಬಗ್ಗೆ ಮಾತಾಡಿದ್ರಲ್ಲ. ಮಣಿಪುರ ಹೊತ್ತೂರಿತಾ ಇದೆಯಲ್ಲ, 300 ಜನ ಸತ್ತೋಗಿದಾರಲ್ಲ.
ಅಲ್ಲ, ಜನಗಳ ಮೇಲೆ ನರೇಂದ್ರ ಮೋದಿ ಅವರಿಗೆ ಇದೇ ಕಾಳಜಿ ಇಟ್ಕೊಂಡ್ರದ. ಇನ್ನೊಂದು ರಾಷ್ಟ್ರೀಯತೆ ಅಂತಂದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ನಮಗೆ ನೀವು ರಾಷ್ಟ್ರೀಯತೆ ಪಾಠ ಮಾಡಬೇಡಿ ಸರ್. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋ ಕಾಂಗ್ರೆಸ್ಗೆ ನೀವು ರಾಷ್ಟ್ರೀಯತೆ ಪಾಠ ಮಾಡಬೇಡಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಗೆ ನಿಮ್ಮ ಪಾಠದ ಅವಶ್ಯಕತೆ ಇಲ್ಲ. ನಾವು ನಿಮ್ ತರ ಆ ಶತ್ರು ದೇಶಕ್ಕೆ ಬಸ್ ಬಿಡ್ಲಿಲ್ಲ, ರೈಲ್ ಬಿಡ್ಲಿಲ್ಲ, ಖರೀದನೆ ಏನಿದ್ರು ಮದುವೆ ಮನೆಗೆ ಹೋಗಿ ಊಟ ಮಾಡೋ ಕೆಲಸ ಮಾಡಲಿಲ್ಲ. ಆ ಉಗ್ರಗಾಮಿಗಳನ್ನ ಕಂದಾರ್ ವಿಮಾನ ನಿಲ್ದಾಣಕ್ಕೆ ಬಿಟ್ಕೊಂಡಿರೋದು ಕಾಂಗ್ರೆಸ್ಸಿಗರಲ್ಲ, ಅದು ಬಿಜೆಪಿ ಅವರು. ಇವಾಗ ವಕ್ಫ್ ವಿಚಾರಕ್ಕೆ ಬಂದ್ರೆ ಸರ್, ಇವರಿಗೆ ರಾಜ್ಯದ ಜನ ರಾಜ್ಯದ ಜನ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರ್ಬಾರ್ದು. ಯಾಕೆಂದ್ರೆ ದೇಶವನ್ನು ಕೆಲಸ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ರೈತ ಈ ದೇಶದ ಒಳಗಡೆ ಪ್ರತಿಯೊಬ್ಬ ಜನಕ್ಕೆ ಅನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾನೆ. ದೇಶದ ಒಳಗೆ ಆಂತರಿಕ ಭಯವನ್ನು ಹುಟ್ಟಿಸುವಂತದ್ದು, ದೇಶದ ಒಳಗೆ ಆಂತರಿಕ ಭದ್ರತೆಗೆ ಧಕ್ಕೆ ತರುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ದಾರೆ ಅಂತಂದ್ರೆ ಅದು ರಾಮನಿಂದ ಹಿಡಿದು ಇವತ್ತಿನ ತನಕ ಅದು ಬಿಜೆಪಿನವರು, RSS ನವರು. ದರ್ಶನ್ ಅವರೇ, ವೆರಿ ಕ್ಲಿಯರ್. ನಾನು ಕೇಳಿದಿಷ್ಟೇ, ಈಗ ಉಪಚುನಾವಣೆ ಸಂಬಂಧವಾಗಿ ನೀವು ರೈತರಿಗೆ ಕೊಟ್ಟಂತ ನೋಟಿಸ್ ಅನ್ನು ವಾಪಸ್ ಪಡ್ಕೊಂಡ್ರೆ ಇಲ್ವಾ ಅಂತ ಹೇಳಿ? ನೋ ವೇ ಸರ್. ಯಾಕೆಂದ್ರೆ ಉಪಚುನಾವಣೆ ಬಂದಿರತಕ್ಕಂಥದ್ದು ಈಗ ಮೊನ್ನೆ ಅಷ್ಟೇ ರಿಸಲ್ಟ್ ಬಂದಿರೋದು. ಈ ಇಶ್ಯೂ ಸುಮಾರು 2 ತಿಂಗಳಿಂದನೇ ಆಯ್ತು. ಯಾವಾಗ ಸರ್ಕಾರದ ಗಮನಕ್ಕೆ ಬಂತು ಸರ್, ಚುನಾವಣೆಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಚುನಾವಣೆ ಪಾಡಿಗೆ ಚುನಾವಣೆ ಆಯ್ತು. ಇವರು ಈ ವಕ್ಫ್ ವಿಚಾರದಲ್ಲಿ ಆಯ್ತು ಸರ್. ನಂದು ಇನ್ನೊಂದು ಚಿಕ್ಕ ಪ್ರಶ್ನೆ, ಇವತ್ತು ನೀವು ಯಾವುದೇ ಚರ್ಚೆ ಆದ್ರೆ ನಾನು ಮುಂದಿನ ಜನ್ಮ ಆದ್ರೆ ರೈತರ ಮಕ್ಕಳು ಚರ್ಚೆಗೆ ಬರ್ತಾ ಇಲ್ಲ. ಇಲ್ಲಿ ಮುಸಲ್ಮಾನರ ವಿಚಾರವಿದೆ, ಅನ್ನದಾತರ ವಿಚಾರವಿದೆ. ಈ ರೀತಿಯಾದಂತ ಹಿಟ್ಟನ್ನು 18 ಜನ ಇದ್ದಾರೆ. ಮುಂಬರೋದ್ರಿಂದ ಕುಮಾರಸ್ವಾಮಿ ಅವರು, ದೇವೇಗೌಡ, ನಿಮ್ಮ ಪಕ್ಷ ಯಾಕಂದ್ರೆ ನಿಮ್ಮ ಭಾಷಣಗಳು ಕೇವಲ ರಾಜಕೀಯಕ್ಕೆ, ನಿಮ್ಮ ಕುಟುಂಬದ ಉದ್ಧಾರಕ್ಕೋಸ್ಕರ. ತಾಳ್ಮೆಯಿಂದ ಕೇಳ್ರೆ ಸತ್ಯ ಮಾತಾಡಿದೀವಿ. ಅರುಣ್ ಸರ್, ಒಂದ್ ನಿಮಿಷ ಬರ್ತೀರಿ ಸರ್. ನಿಮ್ ಪಕ್ಷ ಹೊಡೆದು ಊರ್ ಬಾಗ್ಲಾಗಿದೆ, ಮೂರ್ ಬಾಗ್ಲಾಗಿದೆ. ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸರ್. ಅರುಣ್ ಸರ್, ಒಂದ್ ನಿಮಿಷ ಬರ್ತೀನಿ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಕೇಶವ್ ಕುಮಾರ್ ಸರ್, ಈಗ ಗಮನಿಸ್ತಾ ಇದ್ವಿ, ಈಗ ವಕ್ಫ್ ಕಾಯ್ದೆಯಲ್ಲಿ ಒಂದಷ್ಟು ತಿದ್ದುಪಡಿಗಳು ಬೇಕು ಎನ್ನುವಂತ ವಿಚಾರಕ್ಕಾಗಿ ತಿದ್ದುಪಡಿ ಆದ್ರೆ ಯಾವ ರೀತಿಯಾಗಿ ಇರಬಹುದು ಸರ್ ಅಂತ ಹೇಳಿ. ಅಲ್ಲ, ತಿದ್ದುಪಡಿಗಳು ಮಾಡಬೇಕು ಅನ್ನೋದು ಅಂದಿದೆ. ಈಗ ಪಾರ್ಲಿಮೆಂಟಲ್ಲಿ ಅದನ್ನು ಡಿಸ್ಕಷನ್ಗೂ ಬಂದಿತ್ತು, JPCಗೆ ಹಾಕಿದ್ರೆ JPCಯಲ್ಲಿ ಡಿಸೈಡ್ ಆಗುತ್ತೆ ಯಾವ ಥರ ತಿದ್ದುಪಡಿ ಆಗಬೇಕಾಗುತ್ತೆ ಏನು ಅಂತೇಳಿ. ಇದೇನಂತಂದರೆ ಯಾವುದೇ ಕಾರಣಕ್ಕೂ ತಲತಲಾಂತರದಿಂದ ರೈತರು ಜಮೀನುಗಳು ಏನು 3-4 ತಲೆಮಾರಿಂದ ಬರಬೇಕು ಅಂಥ ಜಮೀನುಗಳು ವಕ್ಫ್ಗೆ ಹೋಗೋದನ್ನು ತಡೀಬೇಕು. ಅದಕ್ಕೆ ಬೇಕಾದಂಥ ತಿದ್ದುಪಡಿಗಳಲ್ಲಿ ಆಗಬೇಕಾದ ಅತಿ ಅವಶ್ಯಕತೆ ಇದೆ. ಮತ್ತು ಈ ವಕ್ಫಲ್ಲಿ ಅತಿ ಮುಖ್ಯವಾಗಿ ಆಗಬೇಕಾಗಿರೋದು ಏನಂತಂದರೆ, ಈಗಾಗಲೇ ವಕ್ಫ್ ಲ್ಯಾಂಡ್ ಅಂತ ಏನಿದೆ, ವಕ್ಫ್ ಬೋರ್ಡಲ್ಲಿ ಏನು ಮೆಂಬರ್ಗಳಿದ್ದಾರೆ, ಆ ಮುಸಲ್ಮಾನರು ಆ ವಕ್ಫ್ ಬೋರ್ಡಲ್ಲಿರೋರೇ ಭಾಳಷ್ಟು ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ. ಅದನ್ನು ತೆರವು ಮಾಡ್ಕೊಳ್ಳೋ ಅಂತ ಒಂದು ತಿದ್ದುಪಡಿಯಲ್ಲಿ ಆಗಬೇಕಾಗಿದೆ. ಈಗ ಅದು ಕಂಟ್ರೋಲ್ ಆಗಬೇಕು. ಈಗ ನೋಡಿ, ಇನ್ನೊಂದೇನೆಂದರೆ, ಈ ವಕ್ಫ್ ಲ್ಯಾಂಡ್ ಅಂದ್ರೆ ಏನು, ಅಲ್ಲಾಹನ ಹೆಸರದಲ್ಲಿರೋದು ಅಂತ ಹೇಳಿ, ದಾನ ಪಡೆದಿರೋದು ಅಂತ ಹೇಳಿ ಹೇಳ್ತಾರೆ. ಈ ಜಮೀನುಗಳು ಇಷ್ಟು ಅಗಾಧವಾಗಿ ಇಡೀ ದೇಶದಲ್ಲಿ ಲಕ್ಷಾಂತರ ಎಕರೆ ಜಮೀನು ಇದೆ ಅಂತಂದ್ರೆ, ಇದು ಯಾವ ಉದ್ದೇಶಕ್ಕೋಸ್ಕರ ಇರೋದು ವಕ್ಫ್ ಲ್ಯಾಂಡ್ ಅಂತಂದ್ರೆ, ಮುಸಲ್ಮಾನರ ಉದ್ಧಾರಕ್ಕೋಸ್ಕರ, ಅವ್ರು ಏನೋ ಅಭಿವೃದ್ಧಿಗಾಗಲಿ, ಅದಕ್ಕೋಸ್ಕರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಏನೋ ಮುಂದುವರೆಯಲಿ ಅಂತ. ಆಯ್ತಾ, ಅಷ್ಟಾದ್ರೂ ಇವತ್ತಿನ ದಿವಸ ಯಾಕೆ ಅಷ್ಟು ಹಿಂದುಳಿದಿದೆ? ಎಲ್ಲ ಪಕ್ಷಗಳು ಅಷ್ಟೇ, ರೈತರನ್ನಾಗಲಿ, ಮುಸಲ್ಮಾನರನ್ನಾಗಲಿ, ದಲಿತರನ್ನಾಗಲಿ ಅವರ ವೋಟ್ ಬ್ಯಾಂಕ್ ಆಗಿ ಬಳಸ್ಕೋತಾ ಇದೆ ಹೊರತು ಯಾರಿಗೋಸ್ಕರ ಏನು ಮಾಡಿಲ್ಲ. ಅಷ್ಟು ನಿಜವಾಗ್ಲೂ 75-80 ವರ್ಷದಿಂದ ಕೆಲಸ ಮಾಡಿದ್ದಿದ್ರೆ ಇವತ್ತಿನ ದಿವಸ ಇಷ್ಟು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರು ಹಿಂದುಳಿತಿರಲಿಲ್ಲ. ಏನಂತಂದರೆ, ಬರೀ ಅವ್ರನ್ನ ಏನೋ ನೀವು ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡೇ ಮಾಡ್ತಿದ್ದಾರೆ ಹೊರತು ಏನು ಮಾಡ್ತಾ ಇಲ್ಲ. ಈ ವಕ್ಫ್ ಲ್ಯಾಂಡ್ನಿಂದ ಎಷ್ಟು ಜನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬಂದಿದ್ದಾರೆ, ಒಂದೊಂದು ಮಾಹಿತಿ ಇದ್ರೆ ಯಾರಾದರೂ ಕೊಟ್ಬಿಡಲಿ. ಕಾಂಗ್ರೆಸ್ನವ್ರ ಹತ್ರ ಆದ್ರೂ ಇರಲಿ, ಅಥವಾ ಇವರು BJPನವರು ರೈತರಿಗೋಸ್ಕರ ಮಾಡಿದ್ರಲ್ಲಿ ಏನಾದರೂ ಮಾಹಿತಿ ಇದ್ರೆ ಕೊಟ್ಬಿಡಲಿ. ಈ ಹೋರಾಟಗಳು ಜನ ಏನಕ್ಕೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ? ಈ ಪಕ್ಷಗಳು ನಿಜವಾಗ್ಲೂ ಅವ್ರು ಕೆಲಸ ಮಾಡಿದ್ದಿದ್ರೆ ಯಾರು ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದೇನಾದ್ರೆ, ಈ ಡಿಬೇಟ್ಗಳು ನಾವು ಬರ್ತೀವಿ, ಸುದ್ದಿಗಳು ಬರ್ತವೆ. ಏನಂತಂದ್ರೆ, ಈ ಪಕ್ಷಗಳಾಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ಅವ್ರು ಏನು ಹೇಳಬೇಕು ಅಂತ ಮುಂಚೆ ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ನೀವೇನಾದ್ರು ಪ್ರಶ್ನೆ ಮಾಡಲಿ, ನಾವೇನಾದ್ರು ಪ್ರಶ್ನೆ ಮಾಡಲಿ, ಅವ್ರು ಏನು ಹೇಳಬೇಕು ಅದು ಹೇಳೇ ಹೋಗ್ತಾರೆ. ನಾನು BJP ಹೋಗ್ತಾರೆ, ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವರು ವಕ್ಫ್ ಹೋರಾಟ ಮಾಡ್ತಿದಾರಲ್ವಾ, ಕಳೆದ 1 ತಿಂಗಳಿಂದ ಯಾಕೆ ಹೋರಾಟ ಆಗಲಿಲ್ಲ? ಇವತ್ತು ಮೊನ್ನೆ ರಿಸಲ್ಟ್ ಬಂದಿದೆ,
ಬಂದಿದ್ದಾದ್ಮೇಲೆ ಇವತ್ತು ಯಾಕೆ ಹೋರಾಟ ಶುರು ಮಾಡ್ತಾ ಇದ್ದೀರಾ? ಈ ಬ್ರೇಕ್ ಕೊಡೋ ಅಂತ ಉದ್ದೇಶ ಏನು ಅಂತ ಅವರು ಸ್ಪಷ್ಟಪಡಿಸ್ಲಿ. ಅದಕ್ಕೆ ಯಾವ ಉತ್ತರಗಳು ಸಿಗಲ್ಲ. ಅವಕ್ಕೆ ಬೇರೆ ಏನೋ ವಿಷಯನೇ ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ಸ್ವಹಿತಕ್ಕೋಸ್ಕರ ಸ್ವಲಾಭಕ್ಕೋಸ್ಕರ ಅಷ್ಟೇ ಕೆಲಸ ಮಾಡ್ತಾ ಇರೋದು, ರೈತರಿಗೋಸ್ಕರ ಕೆಲಸ ಮಾಡ್ತಿದ್ರೆ, ಮುಸಲ್ಮಾನರಿಗೆ ದಲಿತರಿಗೆ ಕೆಲಸ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಅದೆಲ್ಲ ಬರೀ ಪೊಳ್ಳು ಭರವಸೆ ಅಷ್ಟೇ ಅಂತ ಹೇಳ್ತಿದ್ದೀನಿ. ವೆಲ್ ಸರ್ ಅರುಣ್ ಸರ್, ಈಗ ಗಮನಿಸ್ತಾ ಇದ್ದೀವಿ ನೀವು ಕೂಡ ಎರಡೂ ಪಕ್ಷದವರ ಮಾತುಗಳನ್ನ. ಇನ್ನೊಂದು ಕಡೆಯಲ್ಲಿ ಸರ್ ಶಿಸ್ತು ಸಮಿತಿ ವಿಚಾರವಾಗಿ ನೀವು ಆಗ್ಲೇ ಮಾತನಾಡ್ತಾ ಇದ್ರೆ ಅರ್ಧಕ್ಕೆ ಕಟ್ಟಾಯ್ತದು. ಈಗ ಶಿಸ್ತು ಸಮಿತಿ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆದ್ರೂ ಕ್ರಮ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ಕೆಲಸ ನಡೆದುಕೊಂಡು ರಾಷ್ಟ್ರಕ್ಕೆ ಘಾತಕವಾಗಿರತಕ್ಕಂತ ಏನಾದ್ರೂ ಕೆಲಸ ಅಥವಾ ಯಾರೇ ಮಾಡಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಒಂದು ಕ್ಷಣ ಆಲೋಚನೆ ಮಾಡೋದಿಲ್ಲ ಅವರನ್ನು ಕಿತ್ತಾಕೋದಕ್ಕೆ. ಅದಕ್ಕೆ ಕಿತ್ತಾಕೋದಕ್ಕೆ ಜಮೀರ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವರು ರೈತರ ಭೂಮಿಗಳನ್ನು ಆದಷ್ಟು ಬೇಗ ಕಬಳಿಸಿಕೊಳ್ಳಿ, ಇಲ್ಲಿದ್ರೆ ಬಿಜೆಪಿ ಬರುತ್ತೆ, ಈ ಅತಿಕ್ರಮಣಗಳನ್ನು ತಡೆದು ಹಾಕುತ್ತೆ, ಮುಸಲ್ಮಾನರಿಗೆ ಅನ್ಯಾಯವಾಗುತ್ತೆ, ನಮ್ಮ ಅತಿಕ್ರಮಣಗಳನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಹೇಳಿ ಓಡಾಡಿದ್ರಲ್ಲ. ಅದ್ಯಾವ ಜನಪರ ಆಡಳಿತ ಅಂತೆ ಅವರದು? ಉತ್ತರ ಕೊಡೋದಿಲ್ಲ ಸ್ವಾಮಿ, ಅವರು ಉತ್ತರ ಕೊಡೋದಿಲ್ಲ, ಖಂಡಿತ ಗೊತ್ತು ಉತ್ತರ ಕೊಡೋದಿಲ್ಲ. ಅಷ್ಟೊಂದು ಹೆದರಿಕೆ ಇದೆ ಅವರಿಗೆ. ಆ ಹೆದರಿಕೆಗೋಸ್ಕರನೇ ತಾನೇ ಈಗಲೇ ಹೇಳಿದ್ರು, ಪಾಕಿಸ್ತಾನವನ್ನು ಮಾಡಿದ್ಕೊಟ್ಟವರೇ ಇವರು. ಈ ದೇಶವನ್ನು ಒಡೆಯುವಂತ ಸಂದರ್ಭದಲ್ಲಿ ಸೈನ್ ಹಾಕಿಕೊಂಡು ಬಟವಾಡೆಯಲ್ಲಿ ಕೂತ್ಕೊಂಡವ್ರೆ, ಟೇಬಲ್ ಅಲ್ಲಿ ಕೂತ್ಕೊಂಡವ್ರೆ ಇವರು. ಯಾಕೆ ದೇಶವನ್ನು ವಿಭಜನೆ ಮಾಡ್ಬೇಕಿತ್ತು? ಈಗೆಲ್ಲ ಬಾಯಿ ಎಲ್ಲ ಮಾತಾಡ್ತಾರೆ, ಆ ವಿಷಯಕ್ಕೆ ಬರ್ತಿರ್ಲಿಲ್ಲ. ಇವರು ನನ್ ಬಾಯಿ ಕೈ ಹಾಕಿದ್ರು, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಬಿಡಿ. ಇವಾಗ ಪುನಃ ವಕ್ಫಿಗೆ ಬರ್ತೀನಿ. ಆ ವಕ್ತಾರರು ಹೇಳಿದ್ರು ನಾವು ಬ್ರೇಕ್ ಕೊಟ್ವಿ ಅಂತ. ಎಲ್ಲಿ ಬ್ರೇಕ್ ಕೊಟ್ವಿ ಸ್ವಾಮಿ? ನಾವು ಎಲ್ಲಿ ಬ್ರೇಕ್ ಕೊಟ್ವಿ? ನೀವು ಬ್ರೇಕ್ ಕೊಟ್ಟಿರುವಂತದ್ದು. ಮತ್ತೊಂದು ವಿಚಾರ, ಕೇಜ್ರಿವಾಲ್ನವರು ಇರಬಹುದು, ನಿಮ್ಮ ಇಡೀ ಆ ಪಾರ್ಟಿ ಇರಬಹುದು, ಈ ವಕ್ಫ್ ವಿಚಾರ ಬಗ್ಗೆ ಎಷ್ಟು ಮಾತಾಡಿದೆ ಒಂದ್ಸತಿ ಕಲೆಕ್ಟ್ ಮಾಡಿಕೊಂಡು ನೋಡಿ, 0. ಪ್ಲಸ್ ನಮ್ಮ ಈ ಕಾಂಗ್ರೆಸ್ ವಕ್ತಾರರು ಈಗಷ್ಟೇ ಮಾತಾಡಿದ್ರು, ಬಹಳ ದೊಡ್ಡ ಸ್ವರದಲ್ಲಿ ಮಾತಾಡಿದ್ರು. ಯಾಕೆ ನಮ್ಗೆ ಇಲ್ಲಿ ಆನ್ಲೈನ್ ಅಲ್ಲಿ ಕುತ್ಕೊಂಡಾಗ ಬಹಳ ಕಷ್ಟವಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಸ್ಟುಡಿಯೋದಲ್ಲಿ ಬಹಳ ಉತ್ತಮವಾಗಿತ್ತು, ಸ್ವರಗಳು ಬರುತ್ತೆ ಹೊರಗಡೆ, ಆದ್ರೆ ನಮ್ಮಲ್ಲಿ ತಡೆ ಇರುತ್ತೆ. ಅದನ್ನ ಸ್ವಲ್ಪ ಅವರು ಆಲೋಚನೆ ಮಾಡ್ಬೇಕಿತ್ತು. ಆದ್ರೂ ಕೂಡ ಮಾತಾಡ್ತಿದ್ರು, ಅಡ್ಡಿಲ್ಲ. ಇವಾಗ ಮುಂದೆ ವಕ್ಫಿನ ಕಾನೂನಿನಲ್ಲಿ ತಿದ್ದುಪಡಿ ತರಬೇಕು ಅಂತ ಹೇಳಿ ರಾಷ್ಟ್ರ ಚಿಂತನೆ ಮಾಡಿದೆ. ಸಂವಿಧಾನದಲ್ಲಿ ಸಂಸತ್ನಲ್ಲಿ ಕುತ್ಕೊಳ್ಳುತ್ತೆ. ಕಾಂಗ್ರೆಸ್ ಏನ್ ಮಾಡುತ್ತೆ ಹೇಳಿ? ಏನ್ ಮಾಡುತ್ತೆ ಕಾಂಗ್ರೆಸ್? ಅದಕ್ಕೆ ಸಾಥ್ ಕೊಡುತ್ತಾ? ತಿದ್ದುಪಡಿ ಆಗಬೇಕು ಅಂತ ಈಗಲಾದ್ರೂ ಹೇಳ್ತಾರೆ ಅವರು? ಕೇಳಿ. ವಕ್ಫಿ ಕಾಯ್ದೆಯಲ್ಲಿ 2013ರಲ್ಲಿ ತಾವು ಮಾಡಿದ ಪಾಪಕ್ಕೆ ತಿದ್ದುಪಡಿ ಮಾಡಬೇಕು, ಒಂದು ಲೈನಿನ ಹೇಳಿಕೆ ತೆಗೆಸಿ ಕೊಡಿ ಸಂಪತ್. ಎಸ್ ದರ್ಶನ್ ಅವರೇ, ಒಂದ್ ಕಡೆಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯಲ್ಲಿ ಅಥವಾ ವಕ್ಫ್ ಮಸೂದೆಯಲ್ಲಿ ತಿದ್ದುಪಡಿಯನ್ನ ತರೋಕೆ ಹೊರಟಿತ್ತು ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಜಮೀರ್ ಅಹಮದ್ ಖಾನ್ ಅವರು ತರಾತುರಿಯಲ್ಲಿ ಅಧಿಕಾರಿಗಳ ಸಭೆಯನ್ನ ಕರೀತಾರೆ. ತರಾತುರಿಯಲ್ಲಿ ಅಧಿಕಾರಿಗಳ ಸಭೆಯನ್ನ ಕರೆಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ. ಏನ್ ಹೇಳ್ತೀರಾ ಸರ್, ನಿಜನಾ ಇದು? ನೋಡಿ ಸರ್, 2014 ಬಿಜೆಪಿಯವರ ಪ್ರಣಾಳಿಕೆ ವಕ್ಫ್ ವಿಚಾರದಲ್ಲಿ ಏನಿತ್ತು, ಆ ಕೇಂದ್ರದ ಇವರ ಪ್ರಣಾಳಿಕೆ ಫಸ್ಟ್ ಅದನ್ನ ಓದ್ಕೊ ಬಂದ್ಬಿಟ್ಟು ಇಲ್ಲಿ ಟಿವಿನಲ್ಲಿ ಹೇಳಿದ್ರೆ ಕೇಳಕ್ಕೂ ಇಂಪಾಗಿರುತ್ತೆ ಸರ್. ಮತ್ತೆ ಇನ್ನೊಂದು, ಜಮೀರ್ ಅಹಮದ್ ಖಾನ್ ಅವರು ಅದಕ್ಕೆ ಸಂಬಂಧಪಟ್ಟ ಸಚಿವರಾಗಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಏನು ಸಭೆ ಅಂತ ಹೇಳಿ ಮಾಡ್ತಾ ಇದ್ರು. ಒಂದ್ ನಿಮಿಷ, ನಿಮಗೆ ಡಿಸ್ಟರ್ಬ್ ಮಾಡಿಲ್ಲ ಪ್ಲೀಸ್. ಮಾಡ್ತಾ ಇದ್ರು. ಜೊತೆಗೆ ಅವ್ರು ಏನು ವಿಶೇಷವಾದಂತ ಹೇಳಿಕೆ ಕೊಟ್ಟಿಲ್ಲ ಸರ್. ಆಯ್ತು, ಬಸವರಾಜ ಬೊಮ್ಮಾಯಿ ಅವರು ಕಚೇರಿಗೆ ಹೋಗ್ಬಿಟ್ಟು ಅದು ಯಾವುದೋ ಸಭೆನಲ್ಲಿ ಹೋಗ್ಬಿಟ್ಟು ಇದು ಅಲ್ಲನ ಆಸ್ತಿ, ಇದನ್ನ ಕಬಳಿಸ್ತಾ ಇದ್ದಾರೆ, ನೀವು ಕಾಪಾಡ್ಕೋಬೇಕು ಅಂತ ರೈತರ ವಿರುದ್ಧನೇ ಹೇಳಿಕೆ ಕೊಟ್ಟು ಬಂದ್ರಲ್ಲ, ಅದಕ್ಕೇನು ಉತ್ತರ ಕೊಡ್ತಾರೆ? ಇವತ್ತು ಇವರೇನೆ 1735 ನೋಟಿಸ್ಗಳನ್ನ ಕೊಟ್ಟಿದಾರಲ್ಲ, ಅದಕ್ಕೇನು ಉತ್ತರ ಕೊಡ್ತಾರೆ? ಇವತ್ತು 2865 ಎಕರೆನ ಇವರು ಪರಬಾರ ಮಾಡ್ಕೊಂಡಿದಾರಲ್ಲ ಅಥವಾ ಅಧಿಸೂಚನೆ ಹೊರಡಿಸಿದ್ರಲ್ಲ, ಅದು ಒಫ್ಗೆ ಸೇರ್ಬೇಕು ರೈತರಿಗೆಲ್ಲ ಅಂತ ಬಿಜೆಪಿ ಮಾಡಿರೋದು. ಮತ್ತೆ ಪರಬಾರ ಮಾಡೋದಕ್ಕೆ 4720 ಎಕರೆನ ಪರಬಾರ ಮಾಡೋದಕ್ಕೆ ಅಧಿಸೂಚನೆ ಕೊಡ್ತಾರಲ್ಲ, ಅದು ಬಿಜೆಪಿ ಮಾಡಿರೋದು, ಕಾಂಗ್ರೆಸ್ನವರಲ್ಲ. ಅವತ್ತೇನಾಗಿತ್ತು, ನಾವು ಇದನ್ನ ಕೇಳಿಲ್ಲ. ನೋಡಿ, ಒಂದು ನೋಟಿಸು ಇಡೀ ರೈತಾಪಿ ವರ್ಗದಲ್ಲಿ ಭಯ ಹುಟ್ಟಿಸುವಂತ ಕೆಲಸ ಮಾಡಿದ್ರು. ಆ ನೋಟಿಸ್ ವಾಪಸ್ ತಗೊಂಡಾಗಿದೆ, ಇಶ್ಯೂ ಮುಗಿದಾಗಿದೆ, ಏನೇನೂ ಇಲ್ಲ. ಇದು ನಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರ ಹೇಳ್ದಾಗೆ ಇಲ್ಲಿ ಇವರಿಗೆ ಯಾವ ಜನರು ಹಿತ ಬೇಕಾಗಿಲ್ಲ ಸರ್, ರೈತರು ಹಿತ ಬೇಕಾಗಿಲ್ಲ. ಒಟ್ಟಾರೆ ಏನು, ಒಂದು ವಿಚಾರದಲ್ಲಿ ಮುಸಲ್ಮಾನರು ಅಂತ ಬಂದಾಗ ಅವ್ರನ್ನ ಯಾವ ರೀತಿ ರಾಜಕೀಯವಾಗಿ ಬಳಸ್ಕೊಬೇಕು ಅಂತ ಇವರು ವಿಚಾರ ಮಾಡುವಂತವ್ರು. ಒಂದು ಬಾರಿಯಲ್ಲಿ ಕ್ರೈಸ್ತರಿದ್ದಾಗ ಅದನ್ನ ಯಾವ ರೀತಿ ರಾಜಕೀಯವಾಗಿ ಬಳಸ್ಕೋಬೇಕು ಅನ್ನುವಂಥ ವಿಚಾರವನ್ನ ಇವರು ಮಾಡುವಂಥದ್ದು.
ಬಿಜೆಪಿ ವಕ್ತಾರರು ಬಹಳ ಒಂದು ಸೂಕ್ಷ್ಮವಾದಂತ ವಿಚಾರವನ್ನ ಹೇಳಿದ್ರು. ಯಾವುದು ಕಾಂಗ್ರೆಸ್ ದೇಶ ವಿಭಜನೆ ಏನೇನೋ ಸ್ವಾಮಿ 1925ರಲ್ಲಿ ನಿಮ್ಮ RSS ಬಂತಲ್ಲ, ಈ ದೇಶಕ್ಕೆ RSS ನವನು, ಈ ದೇಶಕ್ಕೆ ನಿಮ್ಮ ಸಂಘ ಪರಿವಾರದವನು, ಒಬ್ಬನೇ ಒಬ್ಬ ಜೈಲಿಗೆ ಹೋದ ಉದಾಹರಣೆ ಕೊಡಿ, ಪ್ರಾಣ ತ್ಯಾಗ ಮಾಡೋ ಉದಾಹರಣೆ ಕೊಡಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವತ್ತಿನ ಕಾಲದಲ್ಲೂ ನೀವು ಹಿಂದೂ ಮುಸ್ಲಿಂ ಅಂತ ಈ ದೇಶನ ವಿಭಜನೆ ಮಾಡುವಂತ ಕೆಲಸ ಮಾಡಿದ್ರಿ. ನಾವೀಗ ಇದರ ಬಗ್ಗೆ ಮಾತಾಡೋಣ. ನೈತಿಕತೆಯನ್ನ ಚರ್ಚೆ ಬೇರೆ ದಿಕ್ಕಿನಲ್ಲಿ ಸಾಗೋದು ಬೇಡ. ಈಗ ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯಲ್ಲಿ ತಿದ್ದುಪಡಿಯನ್ನು ತರೋಕೆ ಹೊರಟಿದೆ, ನೀವು ಒಪ್ತೀರಾ ಇದನ್ನ? ನೋಡ್ರಿ, ಇದು ಪೊಲಿಟಿಕಲ್ ಪ್ರಾಪಗಂಡ ಅಷ್ಟೇನೆ. Okay. ಇವತ್ತೇನ್ ತರ್ತಾರೆ 2014 ಇದೇನಿತ್ತು, manifesto ಏನಿತ್ತು, ವಕ್ಫ್ ಆಸ್ತಿಯನ್ನ ನಾವು ಬಿಟ್ಕೊಡಲ್ಲ ಅಂತಾನೆ ಇತ್ತಲ್ಲ, ಇವು ಇಟ್ಕೊಳ್ತೀವಿ ಅಂತಾನೆ ಇತ್ತಲ್ಲ. ಈಗ ತಿದ್ದುಪಡಿ ತರ್ತೀನಿ ಅಂತ ಹೊರಟಿರೋದು ಅವರೇ ಅಲ್ವಾ ಸರ್? ಇವುಗಳಿಗೆ ಈ ಧಾರ್ಮಿಕ ವಿಚಾರ ಇಶ್ಯೂಗಳು ಜೀವಂತವಾಗಿರ್ಬೇಕು. ಧಾರ್ಮಿಕ ವಿಚಾರಗಳು ಜೀವಂತವಾಗಿದ್ರೆ ಮಾತ್ರ ಬಿಜೆಪಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳಕ್ ಸಾಧ್ಯ. ಸತ್ತವನು ಮುಸಲ್ಮಾನನಾಗಿದ್ದರೆ ಅಥವಾ ಸಾಯಿಸಿದವನು ಮುಸಲ್ಮಾನನಾಗಿದ್ದರೆ ಅಥವಾ ಈಗ ಮೊನ್ನೆ ನೇಹ ಹಿರೇಮಠ್ ಕೇಸಲ್ಲಿ ವಕ್ಫ್ ವಿಚಾರನೂ ಅಷ್ಟೇ, ಇವರಿಗೇನು ಅಲ್ಲಿ ಒಂದು ಧಾರ್ಮಿಕ ಸಂಸ್ಥೆಗೆ ಸಂಬಂಧಪಟ್ಟಿದ್ದು. ಬಹಳ ಮುಖ್ಯವಾಗಿ ಸರ್, 1,12,000 ಎಕರೆ ವಕ್ಫ್ ಅಂಡ್ರಲ್ಲಿ ಇದ್ದಿದ್ದು ಆಸ್ತಿ. ಉಳುವವನೇ ಹೊಲದೊಡೆ ಅಂತೇಳಿ ಅದರಲ್ಲಿ ಸುಮಾರು ಎಷ್ಟು 91,000 ಎಕರೆಗಳನ್ನ ನಮ್ಮ ಆಲ್ಮೋಸ್ಟ್ ಆಲ್ ರೈತಾಪಿ ವರ್ಗ ಅಂದ್ರೆ ಯಾರು ಸರ್? ಹಿಂದೂಗಳಲ್ವಾ ಹೆಚ್ಚಿನದಾಗಿ. ಅವ್ರಗಳಿಗೆ ಹೆಚ್ಚು ಭೂಮಿಯನ್ನ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಅವ್ರಿಗೆ ಉಳಿದಿರೋದು 23,860 ಎಕರೆ ಮಾತ್ರ ಅನಾವಶ್ಯಕವಾಗಿ. ಆಯ್ತು ಸರ್, ಇವಾಗ ಇವ್ರೇನೋ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಏನೇನೋ ಹೇಳಿದ್ರಲ್ಲ, ಆಯ್ತು ನಿಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳ್ತಿರಲ್ಲ. ನಿಮ್ಮ ಈ ಯತ್ನಾಳ್ ಅವರು ಸುಮಾರು 1 ವರ್ಷದಿಂದನೂ ವಿಜಯೇಂದ್ರರವರಿಗೆ ಯಡಿಯೂರಪ್ಪನವರಿಗೆ ವಾಗ್ದಾಳಿಗಳ ಮೇಲೆ ವಾಗ್ದಾಳಿ ನಡೆಸ್ಕೊಂಡ್ ಬಂದ್ರಲ್ಲ, ಏನ್ ಶಿಸ್ತಿನ ಕ್ರಮ ತಗೊಳ್ತೀರಿ ಹೇಳಿ. ಅವ್ರ ಜೊತೆಗೆ ನಿಂತಿರ್ತಕ್ಕಂಥ ಉಳಿದ ಅರವಿಂದ್ ಲಿಂಬಾವಳಿ ಅವರು, ಸಿದ್ದೇಶ್ ಅವರು, ಹರೀಶ್ ಅವರು, ಪ್ರತಾಪ್ ಸಿಂಹ ಅವರು, ಅವರ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಂತ ಕುಮಾರಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಏನು ಕ್ರಮ ತಗೊಳ್ತಾರೆ ಇವ್ರು ಹೇಳಿ. ಯಾಕೆಂದ್ರೆ ನಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡಬೇಡಿ ಅಂತಂದ್ರೆ ನೀವು ಕರ್ನಾಟಕದಲ್ಲೇ ಇರೋದು, ಏನೋ ನೀವು ಆಳೋ ಸರ್ಕಾರನ ಪ್ರಶ್ನೆ ಮಾಡ್ತೀವಿ. ಕೇಶವ್ ಕುಮಾರ್ ಸರ್, ಈಗ ವಕ್ಫ್ ಜಾಗ ಒತ್ತುವರಿ ಆಗಿದೆ, ಬೇರೆಯವರನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ವಕ್ಫ್ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ರೈತರಿಗೆ ಮಾರಾಟ ಮಾಡಿದವರು ಯಾರು ಸರ್? ಹಾಗಾದ್ರೆ ನೋಡಿ, ವಕ್ಫ್ ಜಮೀನು ಯಾವುದೇ ಇದ್ರು ಅದನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಅದು ಯಾರಾದ್ರೂ ಆಗ್ಲಿ, ವಕ್ಫ್ ಬೋರ್ಡ್ ಆಗಲಿ ಮೆಂಬರ್ ಆಗಿರಲಿ, ಇದಕ್ಕೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿದ್ರೆ ಅದ್ರ ಬಗ್ಗೆ ತೀವ್ರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಈ ವಕ್ಫೇ ಅಲ್ಲ, ಕೆರೆ ಜಮೀನುಗಳು ಕೂಡ ಎಷ್ಟೋ ಜನ ನಕಲಿ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆ ಆಗ್ಬೇಕಾಗಿರುತ್ತೆ. ಮತ್ತೆ ಇವತ್ತು ಬಿಜೆಪಿ ವಕ್ತಾರರು ನಮ್ಮ ಬಗ್ಗೆ ಒಂದು ಆರೋಪ ಮಾಡ್ತಿರುವ ಆಪ್ನವ್ರು ಏನ್ ಮಾಡ್ತಿದ್ರು, ಇವತ್ತಿನ ದಿವಸ ಆಪ್ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಅವ್ರಿಗೆ ಇಲ್ವೇ ಇಲ್ಲ. ಇವತ್ತಿನ ದಿವಸ ಅವರು ವಿರೋಧ ಪಕ್ಷವಾಗಿದ್ರು, ನಾವು ಅವ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಯಾರು MLAಗಳಿಲ್ಲ, ಆದ್ರೂ ನಾವು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಸರ್ಕಾರ ಎಷ್ಟೋ ಜನರಿಗೆ ತೊಂದರೆ ಆಗಿದೆ ಸರ್ಕಾರದಿಂದ. ಇವತ್ತಿನ ದಿವಸ ಅದ್ರ ಬಗ್ಗೆ ಇವ್ರು ಧ್ವನಿ ಎತ್ತಲ್ಲ. ಮಾತಾಡಿದ್ರೆ ಇವ್ರು ಹಿಂದೂ ಮುಸ್ಲಿಂ ಅಂತಾರೆ, ಇವರು ಹಿಂದೂ ಮುಸ್ಲಿಂ ಅಂತಾರೆ. ಬರೀ ಅಲ್ಲಿ ಕೋಮು ದ್ವೇಷ ಬಿತ್ತದ್ ಬಿಟ್ರೆ ಇನ್ನೇನು ಕೆಲಸ ಮಾಡ್ತಾ ಇಲ್ಲ ಇವರು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವರು ಇವತ್ತು ವಕ್ಫ್ ವಿಷಯ ಎತ್ತುಕೊಡ್ತಿದಾರಲ್ಲ ನೋಡಿ, 2-3 ದಿವಸದಿಂದ ಹಿಂದೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಿಗೆ ಅಟ್ಯಾಚ್ ಆಗಿರೋ ಆಸ್ಪತ್ರೆಗಳಲ್ಲಿರೋ ಅಲ್ಲಿನ ದರ ಏನಿತ್ತು, ಔಟ್ ಪೇಷಂಟ್ ಇನ್ಪೇಷಂಟ್ ಇರ್ಬೋದು, ಚೀಟಿ ಇರ್ಬೋದು, ಮೆಡಿಕಲ್ ಬಿಲ್ಸ್ ಇರ್ಬೋದು, ಇದೇನು ಲ್ಯಾಬ್ ಬಿಲ್ ಆಗಿರ್ಬೋದು ಅಥವಾ ಸ್ಕ್ಯಾನಿಂಗ್ ಎಲ್ಲದರದ್ದು ಸರ್ಕಾರ ಏರಿಸಿದೆ. ಆರೋಗ್ಯ ಸಚಿವರು ಏನಂತ ಸಮರ್ಥನೆ ಮಾಡ್ಕೋತಾರೆ ಅಂತಂದ್ರೆ, ಇಲ್ಲಿ ಇವಾಗ ಹಣದುಬ್ಬರ ಜಾಸ್ತಿ ಆಗಿದೆ, ಅದನ್ನು ಸರಿದೂಗಿಸ್ಲಿಕ್ಕೋಸ್ಕರ ಆಸ್ಪತ್ರೆಗಳ ಅಭಿವೃದ್ಧಿಗೋಸ್ಕರ ನಮ್ಗೆ ಹಣ ಬೇಕಾಗಿದೆ, ಅದಕ್ಕೋಸ್ಕರ ಏರಿಸ್ತೀವಿ ಅಂತ ಹೇಳ್ಬಿಟ್ಟು ಇದೇ ವಿಷಯವಾಗಿ ನಾನೆಲ್ಲ 2 ದಿವಸದಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ, ಹೋರಾಟ ಮಾಡಿದ್ವಿ, ಸರ್ಕಾರಕ್ಕೊಂದು ಮೆಮೊರಂಡಮ್ ಕೊಟ್ಟಿದ್ದೀವಿ ಈ ದರ ಇಳಿಸಬೇಕು ಅಂತ. ಆರೋಗ್ಯ ಸಚಿವರು ಹೇಳ್ತಾರೆ 10% ಅಂತ ಹೇಳಿ, 5 ರೂಪಾಯಿಂದ 10 ರೂಪಾಯಿ ಮಾಡಿದ್ರೆ 100% ರೈಸ್. ಅದು 20% 10% ರೈಸ್ ಅಂತ ಹೇಗೆ ಹೇಳ್ತಾರೆ? ಇಲ್ಲಿ ನೋಡಿ, ಯಾವುದೇ ಹಿಂದೂ ಮುಸ್ಲಿಂ ಅಲ್ಲ, ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ನೋಡಿ, ನಿಮ್ಮ ಮಾತಾಡ್ಬೇಕು, ನಮ್ಮ ಮಧ್ಯದಲ್ಲಿ ಮಾತಾಡಿಲ್ಲ, 1 ನಿಮಿಷ ಸುಮ್ಮನೆ ಇರಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ? ಬಡವರೇ ಹೋಗ್ತಾರೆ. ಯಾಕಂದ್ರೆ ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ ಅವ್ರ ಕೈಯಲ್ಲಿ ಆಗ್ತಾ ಇರಲ್ಲ, ಅದಕ್ಕೋಸ್ಕರ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ.
ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಇವ್ರು ಹಿಂಗೆ ರೈಸ್ ಮಾಡಿ ಇಟ್ಬಿಟ್ರೆ ಸರ್ಕಾರದವರು ಇವ್ರಿಗೆ ಹಣ ಮಾಡಬೇಕು ಅಂದ್ರೆ ಅಲ್ಲೇ ದುಡ್ಡು ಆಗ್ಬೇಕಾ? ಆದ್ರೆ ಇದು ಬಿಜೆಪಿನವ್ರ ವಿಷಯನ ಅಲ್ವೇ ಅಲ್ಲ. ಇದು ಯಾಕಂದ್ರೆ ಇದರಲ್ಲಿ ಅವ್ರಿಗೆ ಏನು ವೋಟ್ ಬರೋದು ಕಾಣಲಿಲ್ಲ ಅಂತ ಕಾಣುತ್ತೆ. ಇವ್ರಿಗೆ ಎಲ್ಲಂದ್ರೆ ವೋಟ್ ಬರಬೇಕು, ಎಲ್ಲಿ ಸಮುದಾಯಗಳ ಮೇಲೆ ಸಮುದಾಯಗಳನ್ನ ಹೋರಾಟ ಒಡೆದಾಡ್ಲಿಕ್ಕೆ ಇಡಬೇಕು, ಇಂಥ ವಿಷಯಗಳು ಅಷ್ಟೇ ತಗೋತಾರೆ ಹೊರತು ಇವತ್ತಿನ ದಿವಸ ಈ ದರ ಏರಿಕೆ ಮಾಡಿದ್ರು ಅದು ಅವ್ರ ವಿಷಯ ಅಲ್ವಾ? ಯಾರಾದ್ರೂ ಹೋರಾಟ ಮಾಡ್ತಿದಾರೆ ಅದಕ್ಕೋಸ್ಕರ? ಅದಕ್ಕೆ ಹೋರಾಟ ಮಾಡ್ತಿರೋ ನಾವು ಆಮ್ ಆದ್ಮಿ ಪಾರ್ಟಿನವರು ಆಯ್ತಾ. ಈಗ ಈ ಬೆಂಗಳೂರಿನಲ್ಲೇ ಆಗಿರ್ಬೋದು, ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ, ಜನ ದಿನ ಬೆಳಗಾದ್ರೆ ಓಡಾಡಕ್ಕೆ ಕಷ್ಟಪಡ್ತಿದ್ದಾರೆ, ಬಿದ್ದು ಕೈಕಾಲು ಮುರ್ಕೋತಿದ್ದಾರೆ. ನಾವು ಹೋಗಿ ಅದನ್ನೆಲ್ಲ ವಿಡಿಯೋಸ್ ಮಾಡಿ ಫೇಸ್ಬುಕ್ ಅಪ್ಲೋಡ್ ಮಾಡಿ ಸರ್ಕಾರಕ್ಕೆ ಮೆಮೊರಂಡಮ್ ಕೊಟ್ಟು ಏನು ಕೆಲಸ ಆಗ್ತಿಲ್ಲ ಅಂತ ಹೋರಾಟ ಮಾಡ್ತಿರೋ ನಾವು ಬಿಜೆಪಿನವರಲ್ಲ. ಬಿಜೆಪಿನವ್ರು ಏನಿದ್ರು ಅವ್ರು ಸ್ವಹಿತಕ್ಕೋಸ್ಕರ ಕೆಲಸ ಮಾಡ್ತಾರೆ ಹೊರತು ಜನಕ್ಕೋಸ್ಕರ ಕೆಲಸ ಮಾಡೋದಲ್ಲ. ಅವ್ರು ಇದು ಇದ್ರೆ ಹೇಳ್ಬಿಡಿ ಯಾವ್ದಾದ್ರು ವಿಷಯ ಅವ್ರು ರೈಸ್ ಮಾಡಿದಾರ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವ್ದು ಹೋರಾಟ ಮಾಡಲ್ಲ, ಸುಮ್ಮನೆ ಮಾತಾಡ್ತಾರೆ ನಮ್ಮ ಆದ್ಮಿ ಪಾರ್ಟಿ ಬಗ್ಗೆ ಅವರು. ಓಕೆ 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 ಅರುಣ್ ಸರ್, ನೀವೀಗ ವಿರೋಧ ಪಕ್ಷದಲ್ಲಿ ಇದ್ದೀರಿ ಸರ್. ಯಾವುದೇ ಒಂದು ಸರ್ಕಾರ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ವಿರೋಧ ಪಕ್ಷ ಮಾಡಬೇಕು. ಅದರಂತೆ ನಿಮ್ಮ ಹೋರಾಟ ಅಂದುಕೊಳ್ಳೋಣ. ಎಸ್ ಎಸ್ ವಕ್ಫ್ ನೋಟಿಸ್ ರೈತರಿಗೆ ತಲುಪಿದಂತ ಸಂದರ್ಭದಲ್ಲಿ ನೀವು ಹೋರಾಟವನ್ನ ಮಾಡಿದ್ರಿ, ರಾಜ್ಯಾದ್ಯಂತ ಒಂದು ಸಮಿತಿಯನ್ನ ರಚಿಸಿ ರಾಜ್ಯಾದ್ಯಂತ ಪ್ರವಾಸ ಮಾಡುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿದ್ರಿ. ಅದು ಉಪಚುನಾವಣೆಗಾಗಿಯೇ ನೀವು ಮಾಡಿದ್ರಾ? ಅದು ನಿಮ್ಗೆ ಉಪಚುನಾವಣೆಯಲ್ಲಿ ಕೈ ಹಿಡಿಲಿಲ್ವಾ, ಹೇಗೆ ಸರ್? ತಾರ್ಕಿಕ ಮತ್ತು ಅಂತಿಮ ಹಂತಕ್ಕೆ ತಲುಪಿಸುವ ನಿಷ್ಠೆ ಮತ್ತು ಆ ಶಕ್ತಿಯಿಂದ ಪ್ರಬಲವಾಗಿ ಖಂಡಿತವಾಗಿ ಅದನ್ನು ಮುಟ್ಟಿಸ್ತೇವೆ, ಮಾಡೇ ಮಾಡ್ತೀವಿ. ಅದರಲ್ಲಿ ಒಂದಿನಕ್ಕೂ ಕೂಡ ನಾವು ಆಚೆ ಚೆಲ್ಲಾಡುದಿಲ್ಲ. ಈಗ ಇಬ್ರು ಮಾತಾಡಿದ್ರು, ಇಬ್ರು ರಾಷ್ಟ್ರೀಯ ಪಕ್ಷದವರೇ ಮಾತಾಡಿದ್ರು, ಆಪ್ ವಕ್ತಾರರು ಮಾತಾಡಿದ್ರು, ಕಾಂಗ್ರೆಸ್ ವಕ್ತಾರರು ಮಾಡಿದ್ರು. ಅವರಲ್ಲಿ ಸ್ಪಷ್ಟತೆ ಇತ್ತು, ನಾವು ಮುಸ್ಲಿಮರಿಗೆ ಮುಸ್ಲಿಂ ಸಮುದಾಯಕ್ಕೆ ಹೆದರ್ತಿದ್ದೀವಿ, ಅದಕ್ಕೋಸ್ಕರ ಅನ್ಯಾಯ ಆದರೂ ಪರವಾಗಿಲ್ಲ, ನಾವು ವಕ್ಫಿನ ವಿಚಾರದಲ್ಲಿ ಬಾಯ್ ಹಾಕೋದಿಲ್ಲ, ಇದು ತಪ್ಪು ಕಾನೂನು, ಹೇಳೋದಿಲ್ಲ ಅದನ್ನು ಸ್ಪಷ್ಟವಾಗಿ ಹೇಳಿದ್ರು. ನಾನು ಕೇಳಿದ ಒಂದೇ ಪ್ರಶ್ನೆ, ಒಂದೇ ಲೈನಿನ ಉತ್ತರ ಸಾಕಾಗುತ್ತೆ. ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬೇಕು ಆಗಬಾರದು? ಆಗ್ಬೇಕು. ಒಂದೇ ಲೈನಲ್ಲಿ ಹಾ ಅಥವಾ ಇಲ್ಲ, ಅದರಲ್ಲಿ ಮುಗಿದು ಬಿಡುತ್ತೆ. ಆಗ್ಬೇಕು, ಎಸ್ ಆಗ್ಬೇಕು ಅಂತ ಆಪ್ನವ್ರು ಹೇಳ್ತಾ ಇದ್ದಾರೆ ಸರ್. ಹೌದು, ಆಗ್ಬೇಕು. ಆದ್ರೆ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ತಮ್ಮ ಇಂಡಿ ಒಕ್ಕೂಟದಲ್ಲಿ ನಾವು ದೂರದಲ್ಲಿ ಕುತ್ಕೊಂಡು ಆಗಬೇಕು ಅಂತ ಹೇಳಿದ ಕೂಡಲೇ ಅದೇನೋ ಮಾಯಾಜಾಲ ಅಲ್ಲ, ಅವರೆಲ್ಲ ತಿದ್ಕೊಳ್ಳೋದಿಲ್ಲ. ಅವರ ಹತ್ರ ಏನ್ ಸಂವಹನ ಮಾಡಿದ್ರಿ, ಹೇಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಿದ್ರಿ? ಏನೇನೂ ಇಲ್ಲ, ಲವಲೇಶವೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಮಾಡಿದಾಗ ಮಾತ್ರ ಅದಕ್ಕೆ ವಿರೋಧ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಬಣ್ಣ ಹಚ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಶಿಸ್ತು ಕ್ರಮದ ಬಗ್ಗೆ, ಅದರ ಬಗ್ಗೆ ಮಾತಾಡ್ತಾರೆ. ಭಾರತದ ಶಿಸ್ತೇ ಇಲ್ಲ ಅಲ್ರಿ. ವಕ್ಫ್ ಕಾನೂನು ಅನ್ನುವಂಥದ್ದೇ ಶಿಸ್ತಿನ ಉಲ್ಲಂಘನೆ ಮಾಡಿರುವಂತದ್ದು. ಅದಕ್ಕೆ ಯಾವ್ದು ಶಿಸ್ತು ಅಂತ ಯಾರಾದ್ರೂ ಹೇಳ್ತಾರೇನ್ರಿ? ಅಂತ ಶಿಸ್ತು ಇಲ್ಲದಂತ ಕಾನೂನನ್ನು ಯಾವ ಶಿಸ್ತು ಸಮಿತಿ ಹತ್ರ ನೀವು ಮಾತಾಡಿದ್ರಿ? ಇದನ್ನ ಸರಿಪಡಿಸ್ಬೇಕು, ಇದನ್ನ ಸರಿ ಮಾಡ್ಬೇಕು. ನಿಮ್ಗೊಂದು ವಿಷಯ ಹೇಳೇನ್ರಿ, ಇಡೀ ವಕ್ಫಿನ ಆಸ್ತಿಯ ಅಂದಾಜು ಮೌಲ್ಯ ಸುಮ್ಮನೆ ಲೆಕ್ಕ ಹಾಕಿದ್ರು 5 ಲಕ್ಷ ಕೋಟಿ ಆಗುತ್ತೆ. ಆದ್ರೆ ವರ್ಷಕ್ಕೆ ಅದರಿಂದ ಬರುವ ಆದಾಯ 163 ಕೋಟಿ ಅಂತ. SB ಇಂಟ್ರೆಸ್ಟ್ ಅನ್ನು ಲೆಕ್ಕ ಹಾಕಿದ್ರು ಕೂಡ ಸರ್ 15,000 ಕೋಟಿ ಆಗುತ್ತೆ. ಈ 163 ಕೋಟಿಗಳಿಂದ ಇಡೀ ಮುಸಲ್ಮಾನ ಸಮುದಾಯದ ಬಡ ಜನರನ್ನು ಉದ್ಧಾರ ಮಾಡ್ತಾರಂತೆ. ಅದರ ಬಗ್ಗೆ ಕಾಂಗ್ರೆಸ್ಗೂ ಯಾವುದೇ ನಾಚಿಕೆನೂ ಇಲ್ಲ. ಈ ರೀತಿ ಇದೆ ಅಂತ ಹೇಳೋದಕ್ಕೂ ಅವರಿಗೆ ಅಂಜಿಕೆ. ಎಲ್ಲಿ ನಮ್ಮ ವೋಟ್ ಬ್ಯಾಂಕ್ ಹೊಡ್ಕೊಂಡ್ಬಿಟ್ಟಿವೋ, ಎಲ್ಲಿ ಹೋಗ್ಬಿಡುತ್ತೋ ಅನ್ನುವಂಥದ್ದು ಪೊಲಿಟಿಕ್ಸ್, ಜಾತ್ಯತೀತವಾದವನ್ನು ಬದಿಗೊತ್ತಿಕೊಂಡು ಇವತ್ತು ಪೊಲರೈಸೇಷನ್ ಮಾಡಿಕೊಂಡು ವಯನಾಡಿನಲ್ಲಿ ಕೂಡ ಗೆಲ್ತಾರೆ, ಎಲ್ಲ ಕೂಡ ಗೆಲ್ಲುವಂಥದ್ದು. ರಾಷ್ಟ್ರ ಅಂತಿಮ, ಇವರಿಗೆ ಇವರ ಪಕ್ಷದ ಇವರ ಕುರಿಯಾಳುಗಳು ಮಾತ್ರ ಪ್ರಥಮ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೋಗ್ತಾ ಇದೆ. ಬಹಳ ದುರದೃಷ್ಟ. ಅಂದು ಈ ರೀತಿಯ ತುಷ್ಟೀಕರಣದ ಫಲವಾಗಿ ಭಾರತ ತುಂಬಿಕೊಂಡಾಗಿ ಪಾಕಿಸ್ತಾನದಂತ ಶತ್ರು ರಾಷ್ಟ್ರವನ್ನು ನೋಡ್ಬೇಕಾಯ್ತು. ಇವತ್ತು ನಾವು ಅದ್ರ ಪ್ರಗತಿಯನ್ನು ಅನುಭವಿಸ್ತಾ ಇದ್ದೇವೆ. ಇದೇ ಕಾಂಗ್ರೆಸ್ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ಇವತ್ತು ಕೂಡ ಬುದ್ಧಿ ಕಲಿಯಲ್ವಲ್ರಿ, ಇವತ್ತು ಕೂಡ ಬುದ್ಧಿ ಕಲಿಯಲ್ಲ ಕಾಂಗ್ರೆಸ್. ಈ ವಕ್ಫ್ ಅನ್ನುವಂತಹ ಮೊತ್ತನ ಕುಣಿತಾ ಇದ್ರು ಕೂಡ ಅದರ ಬಗ್ಗೆ ಚಕಾರಿಲ್ಲ. ಬಿಜೆಪಿಯನ್ನು ಪ್ರಶ್ನೆ ಮಾಡುತ್ತೆ. ವೆಲ್ ಸರ್, ವೆಲ್ ದರ್ಶನ್ ಅವರೇ, ನಿಮ್ಮಿಂದ ಒಂದು ಭರವಸೆ ಬೇಕಾಗಿದೆ ರೈತರಿಗೆ. ಈಗ ಏನು ನೋಟಿಸನ್ನ ರೈತರಿಗೆ ಕೊಟ್ಟಂತ ನೋಟಿಸನ್ನ ವಾಪಸ್ ತಗೊಂಡ್ರಿ, ಇದು ಅಧಿಕಾರಿಗಳ ಎಡವಟ್ಟು ಎನ್ನುವುದಾಗಿ ಒಂದಷ್ಟು ಚರ್ಚೆಗಳಾಯ್ತು.
ಓಕೆ, ಉಪಚುನಾವಣೆ ಮುಗ್ದಾಗಿದೆ, ಮುಂದೆ ಯಾವುದೇ ಚುನಾವಣೆ ಇಲ್ಲ, ಮತ್ತೆ ರೈತರಿಗೆ ನೋಟಿಸ್ ಕೊಟ್ರೆ ಯಾರು ಹೊಣೆ ಸರ್? ಚುನಾವಣೆಗೋಸ್ಕರ ಯಾರು ಮಾಡಿದ್ ಸರ್? ನೀವು ಅವಾಗಿಂದ ಚುನಾವಣೆ ಅಂತ ಹೇಳ್ತೀವಿ. ಓಕೆ. ವಕೀಲ್ ಏನ್ ಕೊಟ್ಟಿದ್ ನೋಟಿಸ್ ವಾಪಸ್ ತಗೊಂಡಾಗಿದೆ. ಆಯ್ತು, ಇನ್ನು ಬಂದ್ರೆ ಅಂತ ಎಲ್ಲಿಂದ ಬರುತ್ತೆ ಸರ್? ಸರ್ಕಾರನ ಆದೇಶ ಹೊರಡಿಸಿದ್ಯಲ್ಲ, ಸರ್ಕಾರ ಆದೇಶ ಹೊರಡಿಸಿದ್ಮೇಲೆ ಇದನ್ನು ಎಳ್ಕೊಂಡು ಹೋಗೋದು ಏನು ಅಂತ ಒಂದು ಏನೋ ಬಿಜೆಪಿನವರು ಏನು ತುಷ್ಟೀಕರಣ ಅಂತ. ರೇ ಸ್ವಾಮಿ, ಮುಸಲ್ಮಾನರು ಈ ದೇಶದ ಮೂಲ ನಿವಾಸಿಗಳೇ, ಇಲ್ಲೇ ಹುಟ್ಟಿದವರು, ಇಲ್ಲೇ ಬದುಕ್ತವ್ರು, ಇಲ್ಲೇ ಬಿತ್ತವ್ರು, ಇಲ್ಲೇ ಬಾಳೋರು, ಇಲ್ಲೇ ಸಾಯೋರು, ಏನು ಒಡಿಯಂತ ಕೆಲಸ ಅಂತ ಮಾತಾಡ್ತಾ ಇದಿರಲ್ಲ, ತುಷ್ಟೀಕರಣ ಅಂತ. ನಾನು ಅವಾಗಲೇ ಹೇಳ್ದೆ, ಬಸ್ ಬಿಟ್ಟವ್ರು ನಾವಲ್ಲ, ರೈಲ್ ಬಿಟ್ಟವ್ರು ನಾವಲ್ಲ ರೀ. ಬಸ್ ಬಿಟ್ಟವ್ರು, ರೈಲ್ ಬಿಟ್ಟವ್ರು ನಾವಲ್ಲ. ಕರಿದನೆ ಹೋದ್ರೆ ಬಿರಿಯಾನಿ ತಿನ್ಕೊಂಡ್ ಬಂದವ್ರು ನಾವಲ್ಲ. ಕಂದಾರ್ಗೆ ಹೋಗ್ಬಿಟ್ಟು ಉಗ್ರಗಾಮಿಗಳು ಬಿಟ್ಟು ಬಂದವ್ರು ನಾವು ಅಲ್ವೇ ಅಲ್ಲ. ಪುಲ್ವಾಮಾ ದಾಳಿ ಐತಲ್ಲ, ಏನ್ ಸಿರ್ಕೋ ದಸ್ಸೈರ್ ಅಂದ್ರಲ್ಲ, ಏನ್ರಿ ನಮ್ಮ ವೀರ ಜವಾನ್ರಿಗೆ, ನಮ್ಮ ವೀರ ಯೋಧರಿಗೆ, ಅವರ ಆತ್ಮಕ್ಕೆ ಏನ್ ನ್ಯಾಯ ಕೊಟ್ರಿ ನೀವು? ಏನ್ರಿ ನ್ಯಾಯ ಕೊಟ್ರಿ? ಇವತ್ತು ದೇಶ ಚಿತ್ರಾನ್ನ ಬದಲಾಗ್ತಾ ಇದ್ದೀರಲ್ಲ. ದೋಗ್ರಾದಲ್ಲಿ, ಅರುಣಾಚಲ್ ಪ್ರದೇಶದಲ್ಲಿ, ಲದಾಖಲ್ಲಿ ಚೀನಿಯರು ಆಕ್ರಮಿಸಿದಾರಲ್ಲ, ಏನು ಜಿಂಪಿಂಗ್ ಜೊತೆ ಕೈ ಇಟ್ಕೊಂಡು ವಾಕಿಂಗ್ ಹೋಗಿದ್ರು ನರೇಂದ್ರ ಮೋದಿ ಅವರು. ಎಲ್ಲಿತ್ತು ನೈತಿಕತೆ? ನಿಮ್ಮಿಂದ ರಾಷ್ಟ್ರೀಯತೆ ಪಾಠ ಬೇಕು ನಮ್ಗೆ, ನಿಮ್ಮಿಂದ ದೇಶದ ಪಾಠ ಬೇಕು ನಮ್ಗೆ. ನಮಗೆ ನಮ್ದೇ ಆದಂತ ಇತಿಹಾಸ ಇದೆ. ಕಾಂಗ್ರೆಸ್ ಅಂದ್ರೆ ಅದಕ್ಕೆ ಸ್ವಾತಂತ್ರ್ಯದ ಇತಿಹಾಸ ಇದೆ. ನಿಮ್ಮಿಂದ ನಮಗೆ ರಾಷ್ಟ್ರೀಯತೆ, ದೇಶ ಪ್ರೇಮದ ಕಥೆ ಬೇಕಾಗಿಲ್ಲ. ನೀವು ಯಾರ ಜೊತೆ ಇದ್ರು ಅನ್ನೋದು ಗೊತ್ತಿದೆ ಸರ್. ಇನ್ನೊಂದು ಸರ್, ಈ ತರ ಒಂದು ಚಿಕ್ಕ ವಿಚಾರನ ಇವರು ನರೇಶನ್ ಕ್ರಿಯೇಟ್ ಮಾಡ್ತಾರೆ ಸರ್. ಸಿಂಪಲ್ ಆಗಿ ಇವ್ರ ಹಣೆ ಬರ ಏನು ಅಂತ. ಈಗ ಲಾಸ್ಟ್ ಟೈಮ್ ಒಂದು ಗಲಾಟೆ ಶುರು ಮಾಡಿದ್ರು. ಯಾವ್ದು? ಅದಕ್ಕೂ ಹಿಂದೆ ಒಂದು ಗಲಾಟೆ ಶುರು ಮಾಡಿದ್ರು. ಪಬ್ ಅಲ್ಲಿ ಹೆಣ್ಮಕ್ಳುಗಳು ಹೋದಾಗ ಅರೆ ಬೇರೆ ಬಟ್ಟೆ ಅಂತ ಹೇಳ್ಬಿಟ್ಟು ಹೊಡಿಯಕ್ ಹೋದ್ರು ಸರ್. ಮೈ ತುಂಬಾ ಬಟ್ಟೆ ಹಾಕಿದ್ರು ಇವ್ರಿಗೆ ಪ್ರಾಬ್ಲಮ್, ಅರೆ ಬೇರೆ ಬಟ್ಟೆ ಹಾಕೊಂಡ್ರು ಇವ್ರಿಗೆ ಪ್ರಾಬ್ಲಮ್. ಏನ್ ಸೊಪ್ಪು ಕಟ್ಕೊಂಡು ಓಡಾಡ್ಬೇಕಾ? ನಾವೇನು ಎಲ್ಲಿದ್ದೀವಿ? ನಾವು ಶಿಲಾಯುಗದಲ್ಲಿ ಇದೀವ? ಆಯ್ತು ಸರ್. ಬಿಜೆಪಿ ವಕ್ತಾರರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು ಕಟ್ಟಿರ್ತಕ್ಕಂಥ ಒಂದು ಬಿಲ್ಡಿಂಗ್, ಒಂದು ಡ್ಯಾಮ್, ಒಂದು ಏರ್ಪೋರ್ಟ್, ಒಂದು ವಿಶ್ವವಿದ್ಯಾನಿಲಯ, ಒಂದು ರಸ್ತೆ, ಒಂದು ಬ್ರಿಡ್ಜ್, ಅಟಲ್ ಬ್ರಿಡ್ಜ್ ಅಂತ ಮಾಡಿದ್ರು ಬಿದ್ದೋಯ್ತು. ಅಲ್ಲಿ ಬ್ರಿಡ್ಜ್, ವಿಮಾನ ನಿಲ್ದಾಣ ರಾಜ್ಕೋಟ್, ಆಮೇಲೆ ದೆಹಲಿನಲ್ಲಿ ಅದಾನಿ ಮಿತ್ರನ ಕೊಟ್ಟಿದ್ರು, ಅವು ಬಿದ್ದೋದ್ವು. ಬಿಹಾರದಲ್ಲಿ ಬ್ರಿಡ್ಜ್ ಗಳು ಬಿದ್ದೋದ್ವು. ಆಯ್ತಾ? ಅದು ಬಿಟ್ಟರೆ ನಮ್ಮ ತೆರಿಗೆ ಹಣ 1 ನಯಾ ಪೈಸೆ ತೆರಿಗೆ ಹಣ ಚಿಕ್ಕ ಚಿಕ್ಕ ವಿಚಾರವನ್ನು ತಗೊಂಡು ಅದನ್ನ ರಾಷ್ಟ್ರೀಯ ವಿಚಾರ ಮಾಡ್ಕೊಂಡು ಈಗ ರೈತರಿಗೆ ಈಗೇನೋ ನಿಶ್ಚಿಂತೆಯಿಂದ ಇದಾರೆ ಎನ್ನುವಂತ ಚರ್ಚೆಗಳು ನಡೀತಾ ಇವೆ. ಮುಂದೆನೂ ಕೂಡ ಹಿಂಗೆ ಇರ್ಬೋದು ಸರ್? ವಕ್ಫ್ ವಿಚಾರವಾಗಿ ಯಾವುದೇ ತೊಂದರೆ ಆಗಲ್ವಾ ಹೇಗೆ? ಅಲ್ಲ, ಈಗ ಏನು ನೋಟಿಸ್ ಕೊಟ್ಟು ನೋಟಿಸ್ ಹಿಂಪಡೆದಿದ್ದಾರೆ, ಇದು ತಾತ್ಕಾಲಿಕ ವಿರಾಮ ಅಷ್ಟೇ. ಇದು ಮುಂದಕ್ಕೆ ಇದು ಮತ್ತೆ ರೈಸ್ ಆಗೋ ಸಾಧ್ಯತೆಗಳಿದಾವೆ. ಹಾಗಾಗಿ ಇದಕ್ಕೊಂದು ಕಂಪ್ಲೀಟ್ ಆಗಿ ಒಂದು ಇತಿಶ್ರೀ ಆಡಬೇಕು ಅಂತಂದ್ರೆ ಇದರಲ್ಲಿ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು. ಇಲ್ಲ ಅಂತಂದ್ರೆ ಅದು ಆಗದೇ ಇಲ್ಲ. ರೈತರಿಗೆ ಮರೆಮಾಚೋ ಕೆಲಸ ಆಗೋದು ಬೇಡ. ಇವತ್ತಿನ ದಿವಸ ವಾಪಸ್ ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಜೀವ ಆಗ್ಬಿಟ್ಟಿದೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ನೋಟಿಸ್ ಕೊಡ್ಬೇಕಾದ್ರೆ ಜೀವ ಆಗಿತ್ತ? ಇಲ್ವಲ್ಲ. ವಕ್ಫ್ ಮಂತ್ರಿಗಳು ಅವರ ಏಕಪಕ್ಷೀಯವಾಗಿ ಅವರೇ ನಿರ್ಧಾರ ತಗೊಂಡ್ಬಿಡ್ತಾರೆ. ಆಮೇಲೆ ಸಿಎಂ ಗೊತ್ತಿರಲ್ವ, ಸಿಎಂ ಹಿಂಪಡಿತಾರೆ. ಇದು ಇನ್ನೊಂದೇನಂದ್ರೆ ಬಹಳಷ್ಟು ದಿವಸ ನಾವು ನೋಡ್ತಾ ಇದೀವಿ, ಯೂಟರ್ನ್ ಸರ್ಕಾರ ಆಗ್ಬಿಟ್ಟಿದೆ. ಮುಂಚೆ ಇವಾಗ ಮೂಢ ಹಗರಣದೊಂದು ಬರ್ತಾ ಇತ್ತು ನೋಡಿ. ಇವಾಗ ಮುಖ್ಯಮಂತ್ರಿಗಳ ಆದೇಶ ಕೊಟ್ರೆ ಹಿಂಪಡಿ, ಆದೇಶ ಕೊಟ್ರೆ ಹಿಂಪಡೀರಿ ಅಂತ, ಅದು ಸರ್ಕಾರದ ಆದೇಶನೇ. ಹೌದು. ಅದಕ್ಕೆ ಯೂಟರ್ನ್ ಯಾಕೆ? ಜನಾಕ್ರೋಶ ಆದ್ಮೇಲೆ ಯೂಟರ್ನ್ ಯಾಕೆ? ಇವಾಗ ಸಿದ್ದರಾಮಯ್ಯ ಅವರು ಈ ಮೂಢ ಹಗರಣ ಒಂದು ಹೊರಗಡೆ ಬಂದಾಗನು ಜಮೀನ ಆ ಸೈಟ್ಗಳನ್ನ ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಒಂದು ಸುದ್ದಿ ಬಂದಿತ್ತು ಕೂಡ. ಅದು ಕೇಳಿದ್ರು, ನನಗೆ 62 ಕೋಟಿ ಕೊಟ್ಬಿಡಿ ವಾಪಸ್ ಕೊಡ್ತೀನಿ ಅಂತಂದ್ರು. ಮತ್ತೆ ವಾಪಸ್ ಕೊಟ್ರು. ಯಾರ ದುಡ್ಡು ಕೊಟ್ರ? ಸುಮ್ಮನೆ ಯಾಕೆ ಕೊಟ್ರು ಇವರು? ಎಲ್ಲ ವಿಷಯಗಳು ಅಷ್ಟೇ. ಯಾವಾಗ ಸುದ್ದಿಗಳು ದೊಡ್ಡದಾಗ್ತಾವೋ ಅವಾಗ ಯೂಟರ್ನ್. ಆಯ್ತಾ? ವಕ್ಫಲ್ಲೂ ಹಂಗೆ ಆಗಿದ್ದು. ಏನೋ ತಾತ್ಕಾಲಿಕ ವಿರಾಮ ಅಷ್ಟೇ. ಇದಕ್ಕೆ ಅಂತಿಮ ಒಂದು ಇದು ಆಗ್ಬೇಕು ಅಂತಂದ್ರೆ ತಿದ್ದುಪಡಿ ಆಗ್ಲೇಬೇಕಾಗಿದೆ. ಅದರ ಅನಿವಾರ್ಯತೆ ಇದೆ. ಇವ್ರಿಗೆ ಬಿಜೆಪಿನವ್ರಿಗೂ ಅದ್ರ ಬದ್ಧತೆ ಇದ್ರೆ ಅದನ್ನ ಸರಿಯಾಗಿ ಮಾಡಿ ರೈತರಿಗೆ ಅದು ಅನುಕೂಲ ಮಾಡ್ಕೊಡ್ಲಿ, ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಲಿ. ಸುಮ್ಮನೆ ಇವ್ರು ಚುನಾವಣಾ ವಿಷಯಗಳಾಗಿ ಇದನ್ನ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಆಗ್ರಹಿಸ್ತಾ ಇದ್ದೀನಿ ಅಷ್ಟೇ. ಬಿಜೆಪಿಯಲ್ಲಿ ಮಾತ್ರ ಇದು ಕೆಲಸ ಮಾಡ್ತಾರೆ ಅಂತ. ಅರುಣ್ ಸರ್, ಕೊನೆಯದಾಗಿ ಚಿಕ್ಕ ಪ್ರತಿಕ್ರಿಯೆ ಸರ್. ಇಡೀ ರಾಷ್ಟ್ರದಲ್ಲಿ
ಎಲ್ಲರೂ ಈ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಕೊಂಡು ನಮಗೊಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ, ಹೆದರಿಕೆಯಿಂದ ಮುಕ್ತಿ, ಭಯದಿಂದ ಮುಕ್ತವಾಗಿರತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಅಂತ ಆಶಯದಿಂದ ತುದಿಗಾಲಲ್ಲಿ ನಿಂತಿರತಕ್ಕಂತಹ ಒಂದು ಪಕ್ಷಕ್ಕೆ ಸಾಥ್ ಕೊಟ್ಟು ನಿಂತಿರತಕ್ಕಂತಹ ಒಂದೇ ಒಂದು ಪಕ್ಷ ಈ ಜಗತ್ತಿನಲ್ಲಿ ಯಾವುದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ನಾನು ಒಂದು ಕ್ವಶನ್ ಕೇಳಿದೆ ಇವರಿಗೆ, ಆಡಳಿತ ಮಾಡ್ತಾ ಇರೋರಿಗೆ ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ಆಗದಷ್ಟು. ಎಸ್ ಸರ್. ವೆಲ್ ದರ್ಶನ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಾ? ಚಿಕ್ಕ ರೈತರು ಯಾರು ಭಯ ಪಡಬೇಕಾಗಿಲ್ಲ. ಈ ಬಿಜೆಪಿ ದೊಂಬರಾಟ ಇವತ್ತಲ್ಲಿ ಶೈಲೇಂದ್ರ ಅಂತೇಳಿ ಬೀದರ್ಲಿ MLA ಡಾಕ್ಟರ್ ಶೈಲೇಂದ್ರ ಅವ್ರ ಕಡೆಯವರು ಮತ್ತೆ ಯತ್ನಾಳ್ ಅವರು ಹೊಡೆದಾಟ ಆಗಿ ಹೋಗಿದೆ. ಅದ್ ನಿಮ್ಮಲ್ಲಿ ಬ್ರೇಕಿಂಗ್ ಬಂದಿರ್ಬೋದು ಅಂತ ಅನ್ಕೊಳ್ತೀನಿ. ಆ ಪಕ್ಷದವ್ರೆ ಅವ್ರವ್ರೆ ಹೊಡೆದಾಡ್ಕೊಂಡು ಬೀದಿನಲ್ಲಿ ದೊಂಬರಾಟಗಳಾಗ್ತಾ ಇದೆ. ಅದು ಮೂಡ ಪಾದಯಾತ್ರೆ ಮಾಡಿದಾಗ್ಲೂ ಹೊಡೆದಾಡ್ಕೊಂಡ್ರು. ಇದು ಜನ ಈ ತರ ಮಾಡೋದಕ್ಕೆ ಹೋದ್ರೆ ಸರ್, ಜನ ಇವತ್ತು ಕೇಳ್ತಾರೆ. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಆಗ್ಲಿ ಅನೇಕ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ನಯಾ ಪೈಸೆ ಏನು ಮಾಡಿಲ್ಲ. ಕೇಂದ್ರ ಸರ್ಕಾರ ತೆರಿಗೆಲೂ ₹1 ಕೊಟ್ಟಿಲ್ಲ. ಬಜೆಟ್ ಅಲ್ಲಿ ನಯಾ ಪೈಸೆ ಕೊಟ್ಟಿಲ್ಲ. ಬರ್ಬೇಕಾದ್ರೆ 14-15-16ನೇ ಹಣಕಾಸು ಆಯೋಗದ ₹1 ಬಂದಿಲ್ಲ. ದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಬರೀ ಭಾಷಣ ಆಗಿ ಹೋಗಿದೆ. 30 ವರ್ಷದಿಂದ ರಾಮನ್ ಇಟ್ಕೊ ಬಂದ್ರು, ರಾಮ ಮಂದಿರ ಕಟ್ಟಿದ್ರು, ಅದು ಸೋರ್ತಾ ಇದೆ. ಇವತ್ತು ಅಯೋಧ್ಯೆನಲ್ಲೇ ಅವ್ರ ಪಕ್ಷಕ್ಕೆ ಸೋಲಾಗಿದೆ. ರಾಮ ವನವಾಸಕ್ಕೆ ಎಲ್ಲೆಲ್ಲಿ ಹೋದಲ್ಲ, ಅದು ರಾಮೇಶ್ವರ ಆಗಿರ್ಬೋದು, ಅಥವಾ ಅಂಜನಾದ್ರಿ ಕೊಪ್ಪಳ ಆಗಿರ್ಬೋದು, ಅಥವಾ ಕುರುಕ್ಷೇತ್ರ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ಎಲ್ಲಾ ಕಡೆ ಬಿಜೆಪಿ ನೆಲ ಕಚ್ಚಿದೆ. ಈ ಕಾರಣಕ್ಕೋಸ್ಕರ ಯಾವುದೋ ಒಂದು ಏನೇನು ಉಪಯೋಗ ಆಗೋದಿಲ್ಲ. ಜನರ ನೆಮ್ಮದಿಯನ್ನ ದಯವಿಟ್ಟು ಹಾಳು ಮಾಡೋದಕ್ಕೆ ಹೋಗ್ಬೇಡಿ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಅಂತ ಮಹಾರಾಷ್ಟ್ರದ ಅವತ್ತು ನೋಡಿ ಆಲೋಚನೆ ಮಾಡ್ತಾ ಇದೆ. ನಾವು ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಸ್ವಲ್ಪ ಗಮನ ಹರಿಸಿ, ಸಣ್ಣ ಸಣ್ಣ ವಿಷಯಗಳು ಇಟ್ಕೊಂಡು ಯಾವ್ದಾದ್ರು ಒಂದು ವಿಷಯ ತಗೊಂಡು ಅದ್ರ ಬಗ್ಗೆ ಹೋರಾಟ ಮಾಡೋದಲ್ಲ. ಜನರ ಇಲ್ಲಿ ಏನು ಅಭಿವೃದ್ಧಿ ಕುಂಠಿತ ಆಗೋಗಿದೆ ರಾಜ್ಯದಲ್ಲಿ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಎರಡು ಪಕ್ಷದವ್ರಿಗೂ ಆಗ್ರಹ ಪಡಿಸ್ತಾ ಇದ್ದೀನಿ. ಎಸ್ ಕೇಶವ್ ಕುಮಾರ್ ಸರ್, ಚಿಕ್ಕ ಇದು ಅರುಣ್ ಸರ್, ಕೊನೆಯದಾಗಿ ಚಿಕ್ಕ ಪ್ರತಿಕ್ರಿಯೆ ಸರ್. ನಾನು ಆಗ್ಲೇ ಹೇಳಿದೆ ಸರ್, ನಮ್ಮ ಪಾರ್ಟಿಯ ಬಗ್ಗೆ ಆಲೋಚನೆ ಮಾಡಬೇಕಾದದ್ದು ನಾವು ಮಾತ್ರ. ಅದನ್ನ ನಾವು ಖಂಡಿತವಾಗಿ ಮಾಡ್ತೀವಿ. 2 ಸ್ಥಾನದಿಂದ ಇವತ್ತು ನಾವು 400 ಸ್ಥಾನವನ್ನು ಗೆಲ್ತೀವಿ ಅನ್ನತಕ್ಕಂತ ಒಂದು ಭರವಸೆಯಿಂದ ನಾವು ಚುನಾವಣೆಯಲ್ಲಿ ಹೋಗ್ತಿದ್ದೀವಿ. ಅಂತ ಒಂದು ಪಕ್ಷ ನಮ್ದು. ಮತ್ತೆ ನಮಗೆ ಯಾರನ್ನು ಎಲ್ಲಿ ಹೇಗೆ ಮಾಡ್ಬೇಕು ಅನ್ನುವಂಥದ್ದು, ಶಿಸ್ತು ಕ್ರಮ ಕೈಗೊಳ್ಬೇಕು, ಏನ್ ಮಾಡ್ಬೇಕು ಎಲ್ಲವೂ ನಮ್ಗೆ ಪರಿಪಕ್ವವಾಗಿ ಗೊತ್ತಿದೆ. ಅದ್ರ ಬಗ್ಗೆ ಕಾಂಗ್ರೆಸ್ನವರಾಗ್ಲಿ, ಆಪ್ ಆಗ್ಲಿ, ಬೇರೆ ಯಾರೇ ಆಗ್ಲಿ ಚಿಂತನೆ ಮಾಡುವ ಅಗತ್ಯ ಇಲ್ಲ. ಚಿಂತನೆ ಮಾಡಬೇಕಾಗಿ ವಿಚಾರದಲ್ಲಿ ನಮ್ಮ ಸಂತ್ರಸ್ತರಿಗೆ ಅನ್ಯಾಯ, ಅಕ್ರಮ, ವಕ್ಫ್ ಕಾಯ್ದೆ ತಿದ್ದುಪಡಿ ನಿಮ್ಮ ನಿಲ್ವೇ ಇಲ್ಲ. ಜಾಗ್ರತೆ ಮಾಡ್ಕೊಳ್ಳಿ. ಜನರು ಮುಂದೆ ನಿಮ್ಮ ವಿರುದ್ಧ ಖಂಡಿತವಾಗಿ ತಿರುಗಿ ಬೀಳ್ತಾರೆ. ಅದಕ್ಕೆ ತುಂಬಾ ದೂರ ಇಲ್ಲ ಅಂತ. ಎಸ್ ಗಮನಿಸಿದ್ರೆ ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅರುಣ್ ಜಿ ಶೆಟ್ಟಿ ಅವರು, ಬಿಜೆಪಿ ವಕ್ತಾರರು, ಹಾಗೇನೆ ಡಾಕ್ಟರ್ ಕೇಶವ್ ಕುಮಾರ್ ಆಪ್ ವಕ್ತಾರರು, ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ವಕ್ಫ್ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂಥ ಜಟಾಪಟಿ, ಹಾಗೇನೆ ಈಗ ಬಿಜೆಪಿಯವರು ನಡೆಸ್ತಾ ಇರುವಂಥ ಹೋರಾಟ, ಆ ಹೋರಾಟದಲ್ಲೂ ಕೂಡ ಎರಡೆರಡು ಬಣಗಳು. ಇಲ್ಲಿ ಬಿಜೆಪಿಯ ಶಿಸ್ತು ಸಮಿತಿ ಏನ್ ಮಾಡ್ತಾ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸಿದೆ. ಕಾದ್ ನೋಡಬೇಕು ಮುಂದೆ ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ಹಾಗೆಯೇ ಇದೇ ವಕ್ಫ್ ವಿಚಾರವಾಗಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಮುಂದಿನ ಹಂತದಲ್ಲಿ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.